ಓ ನನ್ನ ಚೇತನ, ಆಗು ನೀ ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬೀರಿಯೇ ಭಾವದೀಟಿ. ಓ ನನ್ನ ಚೇತನ, ಆಗು ನೀ ಅನಿಕೇತನ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆ ಎಲ್ಲವನ್ನು ಬಿಚ್ಚು ಬಿಡುವೆ. ಓ ಗುರುವೇ ಅಂತರಾತ್ಮ. 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ಭಾರ. ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು. ಕೋಟಿ ಧನವಿದ್ದರೂ ಪಟ್ಟಣವು ಗೋಳು, ಕಾಸಿಲ್ಲದಿದ್ದರೂ ಸುಖಹಳ್ಳಿ ಬಾಳು. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮುಟ್ಟಿ ಕೀಳ ಬನ್ನಿ. ಕನ್ನಡದ ವಿಷಯದಲ್ಲಿ ನಾನು ಟ್ಯಾಂಕರಿನಂತೆ ಮುನ್ನುಗ್ಗುತ್ತೇನೆ. ನೀವು ದಾರಿ ಬಿಟ್ಟಿ ಕೊಟ್ಟಿರೋ ಸರಿ, ಇಲ್ಲವೂ ಅಪ್ಪಚ್ಚಿಯಾಗುತ್ತೀರಿ. ಅಲ್ಪ ನಾನು ಎಂದು ಕುಗ್ಗಿ ಮುದುಗಬೇಡವೋ. ಓ ಅಲ್ಪವೇ, ಅನಂತದಿಂದ ಗುಣಿಸಿಕೋ, ನೀ ಅನಂತವಾಗುವೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು, ಸೇರಿರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಸುವಾಸನೆಗಿಂತಲೂ ದುರ್ವಾಸನೆ ಬೇಗ ಹರಡುತ್ತದೆ. ಸತ್ತೀರ್ಥ ಹಬ್ಬುವುದು ನಿಧಾನ, ಕೆಟ್ಟ ತೀರ್ಥ ಕಾಡ್ಗಿಚ್ಚಿನಂತೆ ಹಬ್ಬುತ್ತದೆ. ಉತ್ಸಾಹವೆಂಬುದು ಕಲ್ಲಿದ್ದಲಿನ ಒಳಗೆ ಕುದಿಯುತ್ತಿರುವ ಖಾರವಾಗಿರಬೇಕೇ ವಿನಃ ಹುಲ್ಲಿಗೆ ಹತ್ತಿದ ಬೆಂಕಿಯಾಗಿರಬಾರದು. ಅಮ್ಮನ ಮಡಿಲು ಮಲಗಿಹ ನನಗೆ ಗುಮ್ಮನ ಭಯವಿಗುವುದೇನಣ್ಣ. ಏನಾದರೂ ಆಗು, ನೀ ಬಯಸಿದಂತಾಗು. ಏನಾದರೂ ಸರಿಯೇ, ಮೊದಲು ಮಾನವನಾಗು. ದೇವರು ಸೆರೆಯಾಳ್, ದೇಗುಲ ಸೆರೆಮನೆ, ಕಾವಲು ಪೂಜಾರಿ. ತನುವು ನಿನ್ನದು, ಮನುವು ನಿನ್ನದು, ಎನ್ನ ಜೀವನ ದನವು ನಿನ್ನದು. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿದ್ದರೂ ಬಂದು ನೋಡದ ತಾಯಿ. ಈ ಮೂವರು ವೈರಿಗಳು ಇದ್ದಂತೆ ಸರ್ವಜ್ಞ. ದಾನ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟುವುದು ಬುತ್ತಿ ಸರ್ವಜ್ಞ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತೆ, ವಿದ್ಯೆ ಇಲ್ಲದ ಮುಖವು ಹಂದಿಯಂತೆ ಸರ್ವಜ್ಞ. ದೇವರಿಗೆ ಅಂತ್ಯವಿಲ್ಲ, ದೇವರಿಲ್ಲದ ಸ್ಥಳವಿಲ್ಲ, ದೇವರಲ್ಲಿ ಇಡೀ ಜಗತ್ತು ಇರುವುದು. ಇಂಥ ದೇವರನ್ನು ಇಲ್ಲವೆಂಬುವವರು ಯಾರು? ರಾತ್ರಿಯಲ್ಲಿ ಶ್ರೇಷ್ಠವಾದದ್ದು ಶಿವರಾತ್ರಿ, ಜಾತ್ರೆಯಲ್ಲಿ ಶ್ರೀಶೈಲ ಜಾತ್ರೆಯು ಶ್ರೇಷ್ಠ, ಕ್ಷೇತ್ರಗಳಲ್ಲಿ ಕಾಶಿಯು ಅತ್ಯಂತ ಶ್ರೇಷ್ಠವಾದುದು. ಅದರಂತೆ ಸ್ತೋತ್ರಗಳಲ್ಲಿ ಶಿವತತ್ವವು ಅತಿ ಶ್ರೇಷ್ಠವಾದುದು. ಜಾತಿ ಹಿನನ ಮನೆಯ ಜ್ಯೋತಿ ತಾಹಿನವೇ, ಜಾತಿ ವಿಜಾತಿ ಎನಬೇಡ, ದೇವನೊಲಿದಾತನೇ ಜಾತಾ ಸರ್ವಜ್ಞ. ಉತ್ತಮ ಕೆಲಸ ಮಾಡುವ ಏಕೈಕ ಮಾರ್ಗವೆಂದರೆ ನೀವು ಮಾಡುವ ಕೆಲಸವನ್ನು ಪ್ರೀತಿಸುವುದು. ನಿಮ್ಮ ಜೀವನವನ್ನು ಬದಲಿಸಿಕೊಳ್ಳುವ ಕೀಲಿ ಕೈ ಇರುವುದು ನಿಮ್ಮ ಬಳಿಯೇ, ಅದನ್ನು ಬೇರೆಡೆ ಹುಡುಕದಿರಿ. ಕನಸುಗಳನ್ನು ಕಾಣಲು ನೀ ಮಲಗಿದರೆ ನಿನ್ನ ಕನಸುಗಳು ಕೂಡ ಮಲಗೇ ಇರುತ್ತವೆ. ಗುರಿ ತಲುಪಲು ಗುಂಡಿಗೆಯ ಒಂದಿದ್ದರೆ ಸಾಲದು, ಉತ್ತಮ ನಿರ್ಧಾರ ಕೈಗೊಳ್ಳುವ ಗುಣವಿರಬೇಕು. ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವನನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ಯಾರೊಬ್ಬರಿಗಾಗಿಯೂ ಅಳಬೇಡಿ, ಅವರು ನಿನ್ನ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿನ್ನ ಕಣ್ಣೀರಿಗೆ ಯೋಗ್ಯರೋ ಅವರು ನಿನ್ನನ್ನು ಅಳಲು ಬಿಡುವುದಿಲ್ಲ. 1000 ಸವಾಲಿದ್ದರೂ ಸಾಧಿಸುವ ಛಲವಿರಲಿ, ಸಾಧಿಸಿದ ನಂತರ ಅಹಂಕಾರ ನಿನ್ನ ಬಳಿ ಸುಳಿಯದಿರಲಿ. ದುಡಿದು ತಿನ್ನುವ ಸಮಯದಲ್ಲಿ ಕುಳಿತು ತಿಂದರೆ, ಕುಳಿತು ತಿನ್ನುವ ಸಮಯದಲ್ಲಿ ಬೇಡಿ ತಿನ್ನಬೇಕಾಗುತ್ತದೆ. ಜೀವನದಲ್ಲಿ ಯಶಸ್ಸು ಹೇಗಿರಬೇಕೆಂದರೆ, ನಮ್ಮನ್ನು ತಿರಸ್ಕರಿಸಿ ಹೋದವರೆಲ್ಲ ಮತ್ತೆ ನಮ್ಮನ್ನು ಹುಡುಕಿಕೊಂಡು ಬರುವಂತಿರಬೇಕು. ಅತಿಯಾಗಿ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡಿ. ಜೀವನದಲ್ಲಿ ಏನಾಗುತ್ತದೆಯೋ ಆಗಲಿ ಬಿಡಿ. ಬದುಕೋಕೆ ಆಗಲ್ಲ ಎಂದವನು ಮಣ್ಣು ಸೇರುತ್ತಾನೆ, ಬದುಕ್ತೀನಿ ಅನ್ನೋನು ಹೊಸ ಇತಿಹಾಸ ಬರೆಯುತ್ತಾನೆ. ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ, ಎಲ್ಲಿ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತದೆ. ನಿಮಗೆ ಯಾವುದಾದರೂ ಒಂದು ಕೆಲಸವನ್ನು ಮಾಡಲು ಮೋಟಿವೇಶನ್ ಬೇಕಾದರೆ ಆ ಕೆಲಸವನ್ನು ಮಾಡಬೇಡಿ. ಕೇವಲ ಸಾಮಾನ್ಯ ಜನರು ಮಾತ್ರ ಅಸಾಮಾನ್ಯ ಕೆಲಸಗಳನ್ನು ಮಾಡಬಲ್ಲರು.
ನೀವು ನಿಜವಾಗಿಯೂ ಏನನ್ನಾದರೂ ಮಾಡಲು ಬಯಸಿದರೆ ನೀವು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ, ಇಲ್ಲವೇ ನೆಪವನ್ನು ಕಂಡುಕೊಳ್ಳುತ್ತೀರಿ. ಅನುಭವವು ಕಠಿಣ ಶಿಕ್ಷಕ, ಏಕೆಂದರೆ ಅದು ಮೊದಲು ಪರೀಕ್ಷೆಯನ್ನು ನೀಡುತ್ತದೆ, ನಂತರ ಪಾಠವನ್ನು ಕಲಿಸುತ್ತದೆ. ಯಶಸ್ಸು ನಿಮ್ಮ ತಲೆಗೆ ಏರಲು ಬಿಡಬೇಡಿ ಮತ್ತು ಸೋಲು ನಿಮ್ಮ ಹೃದಯಕ್ಕೆ ತಗುಲಲು ಬಿಡಬೇಡಿ. ನೀವು ಮಾಡಬಹುದು ಎಂದು ನಂಬಿದರೆ ನೀವು ಅರ್ಧ ದಾರಿಯಲ್ಲಿ ಸಾಗಿದಂತೆ. ಕೆಲವರು ಕೆಲಸ ಆಗಬೇಕೆಂದು ಬಯಸುತ್ತಾರೆ, ಇನ್ನೂ ಕೆಲವರು ಕೆಲಸ ಆಗಲೆಂದು ಪ್ರಾರ್ಥಿಸುತ್ತಾರೆ, ಇತರರು ಕೆಲಸ ಮಾಡಿ ಪೂರ್ಣಗೊಳಿಸುತ್ತಾರೆ. ಗುರಿ ತಲುಪಲು ಬೇಕಾಗಿರುವುದು ಸರಿಯಾದ ಯೋಜನೆ, ಮಾರ್ಗ ಮತ್ತು ಧೈರ್ಯ. ಭರವಸೆ ಮತ್ತು ಆತ್ಮವಿಶ್ವಾಸವಿಲ್ಲದೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಏಳಿ, ಎದ್ದೇಳಿ ಮತ್ತು ನಿಮ್ಮ ಗುರಿ ತಲುಪುವವರೆಗೆ ನಿಲ್ಲಬೇಡಿ. ನಿಮಗೆ ದೊಡ್ಡ ಕೆಲಸಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಸಣ್ಣ ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ಮಾಡಿ. ನೀನು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ, ಆದರೆ ನೀನು ಬಡವನಾಗಿ ಸತ್ತರೆ ಅದು ಖಂಡಿತ ನಿನ್ನದೇ ತಪ್ಪು. ನೀವು ಬೇರೆಯವರ ತಪ್ಪುಗಳಿಂದ ಕಲಿಯಬೇಕು, ಏಕೆಂದರೆ ಎಲ್ಲ ತಪ್ಪುಗಳನ್ನು ನೀವೇ ಮಾಡಿ ಕಲಿಯುವಷ್ಟು ದೊಡ್ಡ ಜೀವನ ನಿಮ್ಮ ಬಳಿ ಇಲ್ಲ. ನಿಮಗೆ ಸೂರ್ಯನಂತೆ ಮಿಂಚುವ ಆಸೆ ಇದ್ದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಿರಿ. ನಿಮ್ಮನ್ನು ಹಾಳು ಮಾಡುವ ಸಾಮರ್ಥ್ಯ ಬೇರೆ ಯಾರಿಗೂ ಇಲ್ಲ. ನಿಮ್ಮನ್ನು ಹಾಳು ಮಾಡುವ ಸಾಮರ್ಥ್ಯವಿರುವುದು ನಿಮಗೆ ಮಾತ್ರ. ಅತಿದೊಡ್ಡ ರಿಸ್ಕ್ ಎಂದರೆ ರಿಸ್ಕ್ ತೆಗೆದುಕೊಳ್ಳದೇ ಇರುವುದು. ಪ್ರತಿಯೊಂದು ಸಮಸ್ಯೆಯೂ ಒಂದು ಗಿಫ್ಟ್ ಆಗಿದೆ. ಸಮಸ್ಯೆಗಳಿಲ್ಲದೆ ನಾವು ಬೆಳೆಯಲಾರೆವು. ನೀವು ಬೌದ್ಧಿಕವಾಗಿ ಸ್ಮಾರ್ಟ್ ಆಗುತ್ತಾ ಹೋದಂತೆ ನೀವು ಕಡಿಮೆ ಮಾತನಾಡುತ್ತೀರಿ. ಇವತ್ತಿನ ನೋವು ನಾಳೆಯ ಶಕ್ತಿಯಾಗಿದೆ. ಇವತ್ತು ಹೆಚ್ಚಿಗೆ ಕಷ್ಟಪಟ್ಟಷ್ಟು ನಾಳೆ ಮತ್ತಷ್ಟು ಬಲಿಷ್ಠರಾಗುತ್ತೇವೆ. ಮೊದಲು ನೀವು ಮಾಡಬೇಕಾದ ಕೆಲಸ ನಿಮಗೆ ಸಾಧ್ಯ ಎಂದುಕೊಳ್ಳಿ. ಅರ್ಧ ಕೆಲಸ ಆದಂತೆ. ಕೇವಲ ಕಠಿಣವಾದ ದಾರಿಗಳು ಮಾತ್ರ ಸುಂದರವಾದ ತಾಣಗಳಿಗೆ ಕರೆದೊಯ್ಯುತ್ತವೆ. ನಿಮ್ಮಿಂದ ಮಹಾನ್ ಕೆಲಸಗಳನ್ನು ಮಾಡಲಾಗದಿದ್ದರೆ ಸಣ್ಣ ಸಣ್ಣ ಕೆಲಸಗಳನ್ನೇ ಮಹಾನ್ ರೀತಿಯಲ್ಲಿ ಮಾಡಿ. ಯಶಸ್ಸು ಅನುಭವದಿಂದ ಬರುತ್ತದೆ. ಅನುಭವ ಕೆಟ್ಟ ಅನುಭವದಿಂದ ಬರುತ್ತದೆ. ಮೊದಲು ಸೈಲೆಂಟ್ ಆಗಿ ಕೆಲಸ ಮಾಡಿ, ಆಮೇಲೆ ನಿಮ್ಮ ಸಕ್ಸಸ್ ತಾನಾಗಿಯೇ ಸದ್ದು ಮಾಡುತ್ತದೆ. ಈ ಜಗತ್ತಿನಲ್ಲಿ ಯಾವುದೂ ಸುಲಭವಲ್ಲ, ಯಾವುದೂ ಅಸಾಧ್ಯವಲ್ಲ. ಎಲ್ಲ ಆಟ ನಂಬಿಕೆಯ ಮೇಲೆ ನಿಂತಿದೆ. ಯಾವನು ತನಗೆ ಸಾಧ್ಯವೆಂದುಕೊಳ್ಳುತ್ತಾನೆಯೋ ಅವನಿಗೆ ಎಲ್ಲವೂ ಸಾಧ್ಯವಿದೆ. ಯಾವನು ತನಗೆ ಅಸಾಧ್ಯವೆಂದುಕೊಳ್ಳುತ್ತಾನೆಯೋ ಅವನಿಗೆ ಎಲ್ಲವೂ ಅಸಾಧ್ಯವಾಗಿದೆ. ನೀವು ನಿದ್ರೆ ಮಾಡುವಾಗ ಕಾಣುವುದು ಕನಸಲ್ಲ. ಯಾವ ಕನಸು ನಿಮ್ಮನ್ನು ನಿದ್ರಿಸಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು. ಸಾಧಿಸೇ ಸಾಧಿಸುತ್ತೇನೆ ಎಂಬ ಕಿಚ್ಚನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆಗಳು ನಿಲ್ಲಲಾರವು. ವಿಜೇತರು ಎಂದಿಗೂ ಸೋಲದವರಲ್ಲ, ಆದರೆ ಎಂದಿಗೂ ಬಿಟ್ಟುಕೊಡುವುದಿಲ್ಲ. ನಮ್ಮ ಇಂದಿನ ದಿನವನ್ನು ತ್ಯಾಗ ಮಾಡೋಣ. ಇದರಿಂದ ನಮ್ಮ ಮಕ್ಕಳು ಉತ್ತಮ ನಾಳೆಯನ್ನು ಹೊಂದಬಹುದು. ಯಾರನ್ನಾದರೂ ಸೋಲಿಸುವುದು ತುಂಬ ಸುಲಭ, ಆದರೆ ಯಾರನ್ನಾದರೂ ಗೆಲ್ಲುವುದು ತುಂಬ ಕಷ್ಟ. ಸಮಸ್ಯೆಗೆ ನಿಮ್ಮನ್ನು ಸೋಲಿಸುವ ಅವಕಾಶ ಕೊಡಬೇಡಿ. ನಿಮ್ಮ ಮೊದಲ ವಿಜಯದ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ನೀವು ಎರಡನೆಯಲ್ಲಿ ವಿಫಲರಾದರೆ ನಿಮ್ಮ ಮೊದಲ ಗೆಲುವು ಕೇವಲ ಅದೃಷ್ಟ ಎಂದು ಹೇಳಲು ಹೆಚ್ಚಿನ ತುಟಿಗಳು ಕಾಯುತ್ತಿವೆ. ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಅದರಂತೆ ದಹಿಸಬೇಕು. ಸಂಕಟವೇ ಯಶಸ್ಸಿನ ಸಾರ. ಕೆಲವೊಮ್ಮೆ ತರಗತಿಯಲ್ಲಿ ಬಂಕ್ ಮಾಡುವುದು ಮತ್ತು ಸ್ನೇಹಿತರೊಂದಿಗೆ ಆನಂದಿಸುವುದು ಉತ್ತಮ, ಏಕೆಂದರೆ ಈಗ ನಾನು ಹಿಂತಿರುಗಿ ನೋಡಿದಾಗ ಅಂಕಗಳು ನನ್ನನ್ನು ಎಂದಿಗೂ ನಗುವಂತೆ ಮಾಡುವುದಿಲ್ಲ, ಆದರೆ ನೆನಪುಗಳು ಹಾಗೆ ಮಾಡುತ್ತವೆ. ನಿಮ್ಮ ಕನಸುಗಳು ನನಸಾಗುವ ಮೊದಲು ನೀವು ಕನಸು ಕಾಣಬೇಕು. ಒಂದು ಉತ್ತಮ ಪುಸ್ತಕ 100 ಒಳ್ಳೆಯ ಗೆಳೆಯರಿಗೆ ಸಮ, ಆದರೆ ಒಬ್ಬ ಒಳ್ಳೆಯ ಗೆಳೆಯ ಗ್ರಂಥಾಲಯಕ್ಕೆ ಸಮ. ಮನುಷ್ಯನಿಗೆ ಜೀವನದಲ್ಲಿ ಕಷ್ಟಗಳು ಬೇಕಾಗುತ್ತವೆ, ಏಕೆಂದರೆ
ಯಶಸ್ಸನ್ನು ಆನಂದಿಸಲು ಅವು ಅವಶ್ಯಕ. ಒಳ್ಳೆಯ ಪುಸ್ತಕಗಳೊಂದಿಗೆ ಸಂಪರ್ಕಕ್ಕೆ ಬರುವುದು ಮತ್ತು ಅದನ್ನು ಹೊಂದುವುದು ನಿಜವಾಗಿಯೂ ಶಾಶ್ವತವಾದ ಪುಷ್ಟೀಕರಣವಾಗಿದೆ. ಒಂದು ದೇಶ ಬದಲಾಗಬೇಕೆಂದರೆ ಈ ಮೂವರಿಂದ ಸಾಧ್ಯ. ಅವರೇ ತಂದೆ, ತಾಯಿ ಮತ್ತು ಗುರುಗಳು. ಮನುಷ್ಯನಿಗೆ ಅವನ ಕಷ್ಟಗಳು ಬೇಕಾಗುತ್ತವೆ, ಏಕೆಂದರೆ ಅವು ಯಶಸ್ಸನ್ನು ಆನಂದಿಸಲು ಅವಶ್ಯಕ. ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮ ಅಭ್ಯಾಸಗಳನ್ನು ನೀವು ಬದಲಾಯಿಸಬಹುದು ಮತ್ತು ಖಂಡಿತವಾಗಿಯೂ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ. ನೀವು ವಿಫಲರಾದರೆ ಎಂದಿಗೂ ಬಿಟ್ಟುಕೊಡಬೇಡಿ, ಏಕೆಂದರೆ ವಿಫಲವಾದರೆ ಕಲಿಕೆಯಲ್ಲಿ ಮೊದಲ ಪ್ರಯತ್ನ ಎಂದರ್ಥ. ಸಣ್ಣ ಗುರಿಗಳು ಅಪರಾಧ, ದೊಡ್ಡ ಗುರಿಗಳನ್ನು ಹೊಂದಿ. ಅತಿಯಾಗಿ ಪ್ರೀತಿಸುವವರು ಅತಿಯಾಗಿ ದ್ವೇಷಿಸುತ್ತಾರೆ. ಯಾರಿಗೂ ಉಪದೇಶ ಮಾಡಬೇಡಿ, ದಡ್ಡರು ಅದನ್ನು ಕೇಳುವುದಿಲ್ಲ. ಜಾಣರಿಗೆ ಅದರ ಅವಶ್ಯಕತೆ ಇಲ್ಲ. ತಾಳ್ಮೆ ಕಹಿ, ಆದರೆ ಅದರ ಹಣ್ಣು ಸಿಹಿ. ಬದುಕಿರುವವರು ಸತ್ತವರಿಂದ ಎಷ್ಟು ಭಿನ್ನವೋ ಹಾಗೆಯೇ ವಿದ್ಯಾವಂತರು ಅವಿದ್ಯಾವಂತರಿಂದ ಭಿನ್ನರು. ದುರ್ಬಲರು ಯಾವಾಗಲೂ ನ್ಯಾಯ ಮತ್ತು ಸಮಾನತೆಗಾಗಿ ಚಿಂತಿಸುತ್ತಾರೆ. ಬಲಶಾಲಿಗಳು ಯಾವುದಕ್ಕೂ ಗಮನ ಕೊಡುವುದಿಲ್ಲ. ಉತ್ತಮ ಅನುಯಾಯಿಯಾಗಲು ಸಾಧ್ಯವಾಗದವನು ಉತ್ತಮ ನಾಯಕನಾಗಲು ಸಾಧ್ಯವಿಲ್ಲ. ಬುದ್ಧಿವಂತ ಮನುಷ್ಯನ ಮೆದುಳಿನಲ್ಲಿ ಒಂದು ಮೂರ್ಖ ಮೂಲೆ ಇದೆ. ಪಶ್ಚಾತ್ತಾಪವಿಲ್ಲದ ಮನುಷ್ಯನನ್ನು ಗುಣಪಡಿಸಲು ಸಾಧ್ಯವಿಲ್ಲ. ತನ್ನ ಭಯವನ್ನು ಜಯಿಸುವವನು ನಿಜವಾಗಿಯೂ ಸ್ವತಂತ್ರನಾಗಿರುತ್ತಾನೆ. ತನ್ನ ಶತ್ರುಗಳನ್ನು ಜಯಿಸುವವನಿಗಿಂತ ತನ್ನ ಆಸೆಗಳನ್ನು ಜಯಿಸುವವನು ಧೈರ್ಯಶಾಲಿ. ತತ್ವಶಾಸ್ತ್ರವು ಜನರನ್ನು ರೋಗಿಗಳನ್ನಾಗಿ ಮಾಡಬಹುದು. ಆಲೋಚನೆ ಮತ್ತು ಕಲಿಕೆಯಿಂದ ಉಂಟಾಗುವ ಸಂತೋಷಗಳು ನಮ್ಮನ್ನು ಹೆಚ್ಚು ಯೋಚಿಸುವಂತೆ ಮತ್ತು ಕಲಿಯುವಂತೆ ಮಾಡುತ್ತವೆ. ಎಲ್ಲೆಡೆ ಉಪಯುಕ್ತತೆಯನ್ನು ಹುಡುಕುವುದು ಮಹಾನ್ ಆತ್ಮ ಮತ್ತು ಸ್ವತಂತ್ರ ಪುರುಷನಿಗೆ ಸಂಪೂರ್ಣವಾಗಿ ಸೂಕ್ತವಲ್ಲ. ನಮ್ಮ ಸ್ನೇಹಿತರು ನಮ್ಮೊಂದಿಗೆ ಹೇಗೆ ವರ್ತಿಸಬೇಕೆಂದು ನಾವು ಬಯಸುತ್ತೇವೆಯೋ ಹಾಗೆಯೇ ನಾವು ನಮ್ಮ ಸ್ನೇಹಿತರೊಂದಿಗೆ ವರ್ತಿಸಬೇಕು. ಬುದ್ಧಿವಂತಿಕೆಯ ಬೆಳವಣಿಗೆಯು ಮನುಷ್ಯನ ಅತ್ಯುನ್ನತ ಒಳ್ಳೆಯ ಮತ್ತು ಶುದ್ಧ ಸಂತೋಷವಾಗಿದೆ. ಆಯ್ಕೆ ಅವಕಾಶವಲ್ಲ, ನಿಮ್ಮ ಹಣೆಬರಹವನ್ನು ನಿರ್ಧರಿಸುತ್ತದೆ. ಕಲಿಕೆ ಮಗುವಿನ ಆಟವಲ್ಲ. ನಾವು ನೋವು ಇಲ್ಲದೆ ಕಲಿಯಲು ಸಾಧ್ಯವಿಲ್ಲ. ಜೀವನದ ಅಂತಿಮ ಮೌಲ್ಯವು ಕೇವಲ ಬದುಕುಳಿಯುವ ಬದಲು ಅರಿವು ಮತ್ತು ಚಿಂತನೆಯ ಶಕ್ತಿಯನ್ನು ಅವಲಂಬಿಸಿರುತ್ತದೆ. ನೀವು ಈ ಜಗತ್ತಿನಲ್ಲಿ ಧೈರ್ಯವಿಲ್ಲದೆ ಏನನ್ನೂ ಮಾಡುವುದಿಲ್ಲ. ಇದು ಗೌರವದ ನಂತರ ಮನಸ್ಸಿನ ಶ್ರೇಷ್ಠ ಗುಣವಾಗಿದೆ. ಯುವಕರು ಸುಲಭವಾಗಿ ಮೋಸ ಹೋಗುತ್ತಾರೆ, ಏಕೆಂದರೆ ಅದು ಶೀಘ್ರವಾಗಿ ಭರವಸೆ ನೀಡುತ್ತದೆ. ದುಡಿಯದೇ ಇರುವ ಪ್ರತಿಯೊಬ್ಬ ಶ್ರೀಮಂತನು ಭಿಕ್ಷುಕನೇ. ಶ್ರೀಮಂತಿಕೆಯ ಗುಟ್ಟು ಗಳಿಸು ಎಂಬುದಲ್ಲ, ಉಳಿಸು ಎಂಬುದು. ಸಾಹಿತ್ಯವು ಶ್ರೀಮಂತಿಕೆಗೆ ಕಥೆಯನ್ನು ಕೊಡುತ್ತದೆ. ಬಡತನವು ಸಾಹಿತ್ಯಕ್ಕೆ ಕಥೆಯನ್ನು ಕೊಡುತ್ತದೆ. ಎಮ್ಮೆಗೂ ಎಮ್ಮೆಲ್ಲೆಗೂ ಏನು ವ್ಯತ್ಯಾಸ? ಎಮ್ಮೆ ತಿರುಗಾಡಿ ಮೇಯುತ್ತದೆ, ಎಮ್ಮೆಲ್ಲೆ ಕುಳಿತಲ್ಲೇ ಮೇಯುತ್ತಾನೆ. ಮಾಡಬಹುದಾದಾಗ ಮಾಡದಿದ್ದರೆ ಮಾಡಲೇಬೇಕಾದಾಗ ಮಾಡಲಾಗುವುದಿಲ್ಲ. ತಾಳಿ ಕದ್ದವನಿಗೆ ಕಠಿಣ ಶಿಕ್ಷೆ, ಕಟ್ಟಿದವನಿಗೆ ಜೀವಾವಧಿ ಶಿಕ್ಷೆ. ಹಲವರು ಹೆಚ್ಚು ಕಷ್ಟಪಟ್ಟು ಉಣ್ಣುತ್ತಾರೆ, ಕೆಲವರು ಹೆಚ್ಚು ಉಂಡು ಕಷ್ಟಪಡುತ್ತಾರೆ. ಪ್ರತಿಯೊಬ್ಬ ಜಾಣನಿಗೂ ಅಹಂಕಾರವಿದ್ದೇ ಇರುತ್ತದೆ, ತಾನೊಬ್ಬ ಕೋಣನೆಂದು ತಿಳಿಯುವವರೆಗೂ. ಜಾಣರು ಗುದ್ದಾಡಿದರೆ ಚರ್ಚೆ ಆಗುತ್ತದೆ, ದಡ್ಡರು ಚರ್ಚೆ ಮಾಡಿದರೆ ಗುದ್ದಾಟವಾಗುತ್ತದೆ. ಎಲ್ಲ ಹುಚ್ಚರದ್ದು ಒಂದೇ ವಾದ, ನಾನು ಹುಚ್ಚನಲ್ಲ. ಹಸಿವು ಚೆನ್ನಾಗಿದ್ದರೆ ಊಟ ಚೆನ್ನಾಗಿಯೇ ಇರುತ್ತದೆ. ವಾರದಲ್ಲಿ 3 ದಿನವಾದರೂ ನಗುತ್ತಾ ಇರಬೇಕು. ನಿನ್ನೆ, ಇವತ್ತು ಮತ್ತು ನಾಳೆ.
ಬಳಸಿದಂತೆಲ್ಲ ಬೆಳೆಯುವ ಅಕ್ಷಯ ಪಾತ್ರೆ ನಗು. ಬಡವನ ಏಕಮಾತ್ರ ಸಂಪತ್ತು ಬುದ್ಧಿ. ಜೀವನವನ್ನು ಇದ್ದಂತೆ ನೋಡುವವನಲ್ಲ, ತನಗೆ ಬೇಕಾದಂತೆ ನೋಡುವವನು ಕಲಾವಿದ. ಪ್ರತಿಯೊಬ್ಬ ಗಂಡಸಿಗೂ ಮನೆ ಮತ್ತು ಹೆಂಡತಿ ಇರಲೇಬೇಕು. ಸ್ವಂತದ್ದಾದಷ್ಟು ಒಳ್ಳೆಯದು. ದೇಶ ಸೇವೆ ಮಾಡುವುದೇ ನನ್ನ ಧರ್ಮ. ಅವರು ನನ್ನನ್ನು ಕೊಲ್ಲಬಹುದು, ಆದರೆ ಅವರು ನನ್ನ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ಅವರು ನನ್ನ ದೇಹವನ್ನು ಪುಡಿ ಮಾಡಬಹುದು, ಆದರೆ ಅವರು ನನ್ನ ಆತ್ಮವನ್ನು ಹತ್ತಿಕ್ಕಲು ಸಾಧ್ಯವಾಗುವುದಿಲ್ಲ. ಬೂದಿಯ ಪ್ರತಿಯೊಂದು ಕಣವೂ ನನ್ನ ಶಾಖದೊಂದಿಗೆ ಚಲಿಸುತ್ತಿದೆ. ನಾನು ಜೈಲಿನಲ್ಲಿಯೂ ಸ್ವತಂತ್ರವಾಗಿರುವ ಹುಚ್ಚ. ಕರುಣೆ ಇಲ್ಲದ ಟೀಕೆ ಮತ್ತು ಸ್ವತಂತ್ರ ಚಿಂತನೆಯು ಕ್ರಾಂತಿಕಾರಿ ಚಿಂತನೆಯ ಎರಡು ಅಗತ್ಯ ಲಕ್ಷಣಗಳಾಗಿವೆ. ಸತ್ತ ನಂತರವೂ ದೇಶಪ್ರೇಮ ಹೃದಯದಿಂದ ಹೊರಬರುವುದಿಲ್ಲ. ನನ್ನ ದೇಶದ ಪರಿಮಳವು ನನ್ನ ಮಣ್ಣಿನಿಂದ ಬರುತ್ತದೆ. ವ್ಯಕ್ತಿಗಳನ್ನು ಕೊಲ್ಲುವುದು ಸುಲಭ, ಆದರೆ ನೀವು ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ತತ್ವಶಾಸ್ತ್ರವು ಮಾನವ ದೌರ್ಬಲ್ಯ ಅಥವಾ ಜ್ಞಾನದ ಮಿತಿಯ ಫಲಿತಾಂಶವಾಗಿದೆ. ಆ ಸರ್ವಶಕ್ತ ಪರಮಾತ್ಮನ ಅಸ್ತಿತ್ವವನ್ನು ನಾನು ನಿರಾಕರಿಸುತ್ತೇನೆ. ಧರ್ಮವು ಮಾನವ ದೌರ್ಬಲ್ಯದ ಫಲಿತಾಂಶವಾಗಿದೆ ಅಥವಾ ಮಾನವ ಜ್ಞಾನದ ಮಿತಿಯಾಗಿದೆ. ಮನುಷ್ಯನು ತನ್ನನ್ನು ತಾನು ದೇವರ ಪ್ರತಿಸ್ಪರ್ಧಿ ಎಂದು ಭಾವಿಸಲು ಪ್ರಾರಂಭಿಸಬೇಕು, ಅಥವಾ ಅವನು ತನ್ನನ್ನು ತಾನು ದೇವರೆಂದು ನಂಬಲು ಪ್ರಾರಂಭಿಸಬಹುದು. ಪ್ರೇಮಿಗಳು, ಹುಚ್ಚರು ಮತ್ತು ಕವಿಗಳು ಒಂದೇ ವಸ್ತುಗಳಿಂದ ಮಾಡಲ್ಪಟ್ಟಿದ್ದಾರೆ. ದಂಗೆಯು ಕ್ರಾಂತಿಯಲ್ಲ, ಅದು ಅಂತಿಮವಾಗಿ ಆ ಅಂತ್ಯಕ್ಕೆ ಕಾರಣವಾಗಬಹುದು. ಪ್ರತಿ ಧರ್ಮದ ಪ್ರಕಾರ ರಾಜನ ವಿರುದ್ಧ ದಂಗೆ ಯಾವಾಗಲೂ ಪಾಪ. ಕ್ರಾಂತಿಯ ಖಡ್ಗವು ಕಲ್ಪನೆಗಳ ಕಲ್ಲಿನ ಮೇಲೆ ಹರಿತವಾಗಿದೆ. ವಿಮರ್ಶೆ ಮತ್ತು ಸ್ವತಂತ್ರ ಚಿಂತನೆಯು ಕ್ರಾಂತಿಕಾರಿಯ ಎರಡು ಅನಿವಾರ್ಯ ಗುಣಗಳು. ಜೀವನದ ಗುರಿಯು ಮನಸ್ಸನ್ನು ನಿಯಂತ್ರಿಸುವುದಲ್ಲ, ಆದರೆ ಅದನ್ನು ಸಾಮರಸ್ಯದಿಂದ ಅಭಿವೃದ್ಧಿಪಡಿಸುವುದು. ಇನ್ನು ಮುಂದೆ ಮೋಕ್ಷವನ್ನು ಸಾಧಿಸಲು ಅಲ್ಲ, ಆದರೆ ಕೆಳಗೆ ಇಲ್ಲಿ ಅದನ್ನು ಉತ್ತಮವಾಗಿ ಬಳಸಿಕೊಳ್ಳಲು. ಜೀವನವು ನಿಮ್ಮ ಹೆಗಲ ಮೇಲೆ ಮಾತ್ರ ಬದುಕುತ್ತದೆ. ಅಂತ್ಯಕ್ರಿಯೆಗಳನ್ನು ಮಾತ್ರ ಇತರರ ಹೆಗಲ ಮೇಲೆ ಸಾಗಿಸಲಾಗುತ್ತದೆ. ನಾನು ಸಂತೋಷದಿಂದ ನೇಣುಗಂಬಕ್ಕೆ ಹೋಗುತ್ತೇನೆ ಮತ್ತು ಕ್ರಾಂತಿಕಾರಿಗಳು ದೇಶಪ್ರೇಮಕ್ಕಾಗಿ ತಮ್ಮನ್ನು ಹೇಗೆ ತ್ಯಾಗ ಮಾಡಬಹುದು ಎಂಬುದನ್ನು ಜಗತ್ತಿಗೆ ತೋರಿಸುತ್ತೇನೆ. ದುಷ್ಟರು ಹೆಚ್ಚಾದ ಕಾರಣ ದುಷ್ಟತನ ಹೆಚ್ಚಾಗುತ್ತಿಲ್ಲ. ಕೆಟ್ಟದ್ದನ್ನು ಸಹಿಸಿಕೊಳ್ಳುವ ಜನರು ಹೆಚ್ಚಾಗುವುದರಿಂದ ದುಷ್ಟತನವು ಹೆಚ್ಚಾಗುತ್ತಿದೆ. ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆಯಾಗುತ್ತದೆಯೋ ಹಾಗೆಯೇ ಮನುಷ್ಯರ ಜೀವನದಲ್ಲಿ ಸುಖ ದುಃಖಗಳು ಬಂದು ಹೋಗುತ್ತವೆ. ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದಕ್ಕೆ, ಮುಂದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತೆ. ಅದಕ್ಕೆ ಚಿಂತೆ ಮಾಡುವುದು ಅಗತ್ಯವಿಲ್ಲ. ನಿಂದನೆಗೆ ಹೆದರಿ ಎಂದಿಗೂ ನಿನ್ನ ಗುರಿಯನ್ನು ಬಿಡಬೇಡ, ಏಕೆಂದರೆ ನೀನು ಗುರಿ ಮುಟ್ಟಿದ ನಂತರ ನಿಂದಿಸುವವರ ಅಭಿಪ್ರಾಯವು ಬದಲಾಗುತ್ತದೆ. ಗಳಿಸಬೇಕು ಅಂತ ಇದ್ದರೆ ಮಾನವೀಯತೆ, ಪ್ರಾಮಾಣಿಕತೆ, ಗೆಳೆತನ, ಪ್ರೀತಿ, ವಿಶ್ವಾಸ ಗಳಿಸಿ. ಹಣ, ಆಸ್ತಿ, ಅಂತಸ್ತನ್ನು ಯಾರು ಬೇಕಾದರೂ ಗಳಿಸಬಹುದು. ಅಧರ್ಮದಿಂದ ಶತ್ರುವು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾದ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವರ ನಿರ್ನಾಮ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಯಾರ ಭಕ್ತಿಯಲ್ಲಿ ಶ್ರದ್ಧೆ ಇಲ್ಲವೋ ಅವರು ನನ್ನನ್ನು ಪಡೆಯಲಾರರು. ಅಂಥವರು ಜನ್ಮ ಮತ್ತು ಮೃತ್ಯುವಿನ ಚಕ್ರದಲ್ಲಿ ಸುತ್ತುತ್ತಲೇ ಇರುತ್ತಾರೆ. ನೀವು
ಅನಗತ್ಯವಾಗಿ ಚಿಂತಿಸುತ್ತೀರಿ. ಯಾರಿಗಾಗಿಯೋ ಹೇಗೆ ಹೆದರುತ್ತೀರಿ? ಯಾರಾದರೂ ನಿಮ್ಮನ್ನು ಕೊಲ್ಲಲು ಸಾಧ್ಯವೇ? ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ, ಅಷ್ಟೇ. ಸ್ವಯಂ ವಿನಾಶ ಮತ್ತು ನರಕಕ್ಕೆ 3 ದಾರಿಗಳಿವೆ. ಅದುವೇ ಕಾಮ, ಕೋಪ ಮತ್ತು ದುರಾಸೆ. ಎಲ್ಲರೂ ಹೇಳುತ್ತಾರೆ, ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ ಮತ್ತು ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ. ಒಳ್ಳೆಯದು ಮತ್ತು ಕೆಟ್ಟದ್ದು ನಮ್ಮೊಳಗೇ ಇದೆ. ಯಾವುದನ್ನು ನಾವು ಹೆಚ್ಚು ಉಪಯೋಗಿಸುತ್ತೇವೆಯೋ ಅದೇ ಬೆಳೆಯುತ್ತಾ ಹೋಗುತ್ತದೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿಯಿಲ್ಲ. ಇವತ್ತಿನ ಎಲ್ಲ ಮಾನವನಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿಯಿಲ್ಲ. ಸುಲಭ ಜೀವನಕ್ಕಾಗಿ ಪ್ರಾರ್ಥಿಸಬೇಡಿ. ಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿಗಾಗಿ ಪ್ರಾರ್ಥಿಸಿ. ಬುದ್ಧಿವಂತನು ಬುದ್ಧಿವಂತ ಉತ್ತರಗಳಿಂದ ಕಲಿಯುವುದಕ್ಕಿಂತ ಮೂರ್ಖ ಪ್ರಶ್ನೆಗಳಿಂದ ಹೆಚ್ಚು ಕಲಿಯಬಹುದು. ತಪ್ಪುಗಳನ್ನು ಒಪ್ಪಿಕೊಳ್ಳುವ ಧೈರ್ಯವಿದ್ದರೆ ಅದು ಯಾವಾಗಲೂ ಕ್ಷಮಿಸಲ್ಪಡುತ್ತದೆ. ನೀವು ಒಂದು ವಿಷಯದ ಬಗ್ಗೆ ಹೆಚ್ಚು ಸಮಯವನ್ನು ಯೋಚಿಸುತ್ತಿದ್ದರೆ ನೀವು ಅದನ್ನು ಎಂದಿಗೂ ಮಾಡಲಾಗುವುದಿಲ್ಲ. ಅಮರತ್ವದ ಕೀಯು ಮೊದಲು ನೆನಪಿನಲ್ಲಿಟ್ಟುಕೊಳ್ಳಲು ಯೋಗ್ಯವಾದ ಜೀವನವನ್ನು ನಡೆಸುವುದು. ನೀವು ಜೀವನವನ್ನು ಪ್ರೀತಿಸಿದರೆ ಸಮಯವನ್ನು ವ್ಯರ್ಥ ಮಾಡಬೇಡಿ, ಏಕೆಂದರೆ ಸಮಯವು ಜೀವನದಿಂದ ಕೂಡಿದೆ. ಕೇಳುವ, ಯೋಚಿಸುವ ಮತ್ತು ಗಮನಿಸುವವನು ಅತ್ಯಂತ ಅಪಾಯಕಾರಿ ವ್ಯಕ್ತಿ. ಒಂದು ಬಾರಿ 10,000 ಪಂಚ್ಗಳನ್ನು ಅಭ್ಯಾಸ ಮಾಡಿದ ವ್ಯಕ್ತಿಗೆ ನಾನು ಹೆದರುವುದಿಲ್ಲ, ಆದರೆ 10,000 ಬಾರಿ ಒಂದೇ ಪಂಚ್ ಅಭ್ಯಾಸ ಮಾಡಿದ ವ್ಯಕ್ತಿಗೆ ನಾನು ಹೆದರುತ್ತೇನೆ. ಜ್ಞಾನವು ನಿಮಗೆ ಶಕ್ತಿಯನ್ನು ನೀಡುತ್ತದೆ, ಆದರೆ ವ್ಯಕ್ತಿತ್ವ ಗೌರವವನ್ನು ನೀಡುತ್ತದೆ. ಎಲ್ಲ ಜ್ಞಾನವು ಸ್ವಯಂ ಜ್ಞಾನಕ್ಕೆ ಕಾರಣವಾಗುತ್ತದೆ. ಹರಿಯುವ ನೀರು ಎಂದಿಗೂ ಹಳೆಯದಾಗುವುದಿಲ್ಲ ಎಂಬುದು ಕಲ್ಪನೆ. ಆದ್ದರಿಂದ ಹರಿಯುತ್ತಲೇ ಇರಿ. ತನ್ನನ್ನು ತಿಳಿದುಕೊಳ್ಳುವುದು ಎಂದರೆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ತನ್ನನ್ನು ತಾನು ಅಧ್ಯಯನ ಮಾಡುವುದು. ಯಾವುದೇ ಮನುಷ್ಯನು ನಿರುತ್ಸಾಹಗೊಳ್ಳದ ಹೊರತು ನಿಜವಾಗಿಯೂ ಸೋಲುವುದಿಲ್ಲ ಎಂಬುದನ್ನು ನೆನಪಿಡಿ. ನಿಜವಾದ ಜೀವನವು ಇತರರಿಗಾಗಿ ಬದುಕುವುದು. ಸೋಲಿಗೆ ಭಯಪಡಬೇಡಿ. ದೊಡ್ಡ ಪ್ರಯತ್ನಗಳಲ್ಲಿ ವಿಫಲವಾಗುವುದು ಸಹ ಅದ್ಭುತವಾಗಿದೆ. ಯಶಸ್ವಿ ವ್ಯಕ್ತಿತ್ವವನ್ನು ನಕಲಿಸಲು ಎಂದಿಗೂ ಪ್ರಯತ್ನಿಸಬೇಡಿ. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರೋ ಅದನ್ನು ಅರ್ಧದಲ್ಲಿ ಕೈಬಿಡಬೇಡಿ. ಸದಾ ಉದ್ಯೋಗಶೀಲರಾಗಿರುವವರಿಗೆ ಬಡತನ ಬರುವುದಿಲ್ಲ. ಸದಾ ಪರಮಾತ್ಮ ಧ್ಯಾನ ಮಾಡುವವರಿಗೆ ಪಾಪ ಬರುವುದಿಲ್ಲ. ಮೌನವಾಗಿದ್ದರೆ ಕಲಹ ಬರುವುದಿಲ್ಲ. ಹಾಗೆಯೇ ಸದಾ ಜಾಗರೂಕತೆಯಿಂದ ಇರುವವನಿಗೆ ಭಯವೆಂಬುವುದು ಇಲ್ಲ. ನೀವು ಹುಟ್ಟುವಾಗ ಏನೂ ಇರಲಿಲ್ಲ, ಆದರೆ ಸಾಯುವಾಗ ನಿಮ್ಮ ಹೆಸರಿನೊಂದಿಗೆ ಸಾಯುತ್ತೀರಿ. ನಿಮ್ಮ ಹೆಸರು ಬರೀ ಅಕ್ಷರಗಳಿಂದ ಕೂಡಿದ್ದರೆ ಸಾಲದು, ಅದರಲ್ಲಿ ಒಂದು ಇತಿಹಾಸ ಇರಬೇಕು. ಓರ್ವ ವ್ಯಕ್ತಿ ತನ್ನ ಕರ್ಮಗಳಿಂದಲೇ ದೊಡ್ಡ ವ್ಯಕ್ತಿ ಆಗುತ್ತಾನೆಯೇ ವಿನಾ ಹುಟ್ಟಿನಿಂದಲ್ಲ. ತುಂಬ ನಿಯತ್ತಾಗಿದ್ದರೆ ಒಳ್ಳೆಯದಲ್ಲ. ನಿಯತ್ತಾಗಿರೋ ಮನುಷ್ಯರನ್ನು ಆಟ ಆಡಿಸುತ್ತೆ ಪ್ರಪಂಚ. ಒಂದು ದೋಷವು ಅನೇಕ ಗುಣಗಳನ್ನು ನುಂಗುವುದು. ಭೀತಿ ಹತ್ತಿರವಾಗುತ್ತಿರುವ ಸುಳಿವು ಸಿಕ್ಕಿದ ಕೂಡಲೇ ಆಕ್ರಮಣ ಮಾಡಿ ಅದನ್ನು ನಾಶ ಮಾಡು. ಆತ್ಮವಿಶ್ವಾಸ ಹೊಂದಿದ್ದರೆ ಎಂತಹ ಪರಿಸ್ಥಿತಿಯಲ್ಲೂ ತಲೆ ಎತ್ತಿ ನಿಲ್ಲಬಹುದು. ಯಾವ ಮನುಷ್ಯನು ತನ್ನ ಗುಟ್ಟಿನ ವಿಷಯಗಳನ್ನು ಎಲ್ಲರೆದುರು ಹೇಳಿಕೊಳ್ಳುತ್ತಾನೋ ಅವನು
ಇರುವೆ ಗೂಡಲ್ಲಿ ಹಾವು ಸಿಕ್ಕಂತೆ ಸಾಯುತ್ತಾನೆ. ಚಾಣಕ್ಯನ ಪ್ರಕಾರ ಯಶಸ್ಸು ಕೀರ್ತಿ ಮತ್ತು ಗೌರವ. ಬೆಣ್ಣೆ ಮೇಲೆ ನಡೆಯುವ ಹಾಗೆ ಯಾರಿಗೆ ನಡೆಯೋ ತಂತ್ರ ಗೊತ್ತಿರುತ್ತೋ ಅವರಿಗೆ ಯಶಸ್ಸು ಸಿಗುತ್ತೆ. ದುಷ್ಟನಿಗೆ ಅವಮಾನದ ಭಯವಿಲ್ಲ, ಬುದ್ಧಿವಂತನಿಗೆ ಜೀವನದ ಭಯವಿಲ್ಲ. ಇಂದ್ರಿಯಗಳನ್ನು ನಿಗ್ರಹಿಸಿದವರಿಗೆ ವಿಷಯಗಳ ಭಯವಿಲ್ಲ, ಕೃತ್ಯಕರ್ತರಿಗೆ ಮರಣ ಭಯವಿಲ್ಲ. ಎಲ್ಲಿ ಹಣವಿರುತ್ತದೋ ಅಲ್ಲಿ ಮಿತ್ರ, ಎಲ್ಲಿ ಹಣವಿರುತ್ತದೋ ಅಲ್ಲಿ ಬಾಂಧವರು, ಎಲ್ಲಿ ಹಣವಿರುತ್ತದೋ ಅಲ್ಲಿ ಯಶಸ್ಸು. ಹಣವಿದ್ದವನು ಎಲ್ಲರನ್ನೂ ಆಕರ್ಷಿಸುತ್ತಾನೆ, ಹಣವಿದ್ದವನು ಮಾತ್ರ ಈ ಪ್ರಪಂಚದಲ್ಲೇ ಜೀವಿಸುತ್ತಾನೆ. ಅಳತೆ ಮೀರಿ ಮಾಡಿದ ಸಾಲ, ಅದ್ದೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿದ ಬದುಕು, ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ, ಅಪಾರವಾದ ಪ್ರೀತಿ, ಇದು ಯಾವತ್ತೂ ಒಳ್ಳೆಯದಲ್ಲ. ಹಣವಿಲ್ಲದ ಪುರುಷನನ್ನು ವೈಶ್ಯ ತೊರೆಯುತ್ತಾಳೆ, ಸೋತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ. ಹಣ ಬೀಳದ ಮರಗಳನ್ನು ಪಕ್ಷಿಗಳು ತೊರೆಯುತ್ತವೆ. ಪ್ರಪಂಚದಲ್ಲಿ ಎಲ್ಲರೂ ತನ್ನ ಲಾಭವನ್ನೇ ನೋಡುತ್ತಾರೆ. ಎಲ್ಲಿಯವರೆಗೆ ನಮ್ಮಲ್ಲಿ ಜನರಿಗೆ ಬೇಕಾದದ್ದು ಇದೆಯೋ ಅಲ್ಲಿಯವರೆಗೆ ಮಾತ್ರ ನಮಗೆ ಬೆಲೆ ಇದೆ. ಅತಿ ಪ್ರಾಮಾಣಿಕರಾಗಿರಬೇಡಿ, ಏಕೆಂದರೆ ನೇರವಾಗಿರುವ ಮರಗಳು ಮೊದಲು ನೆಲಕ್ಕುರುಳುತ್ತವೆ, ನಂತರ ಡೊಂಕು ಮರದ ಸರದಿ. ಪ್ರಶ್ನೆ ಕೇಳುವವನು 1 ನಿಮಿಷ ಮೂರ್ಖ, ಕೇಳದವನು ಜೀವನ ಪೂರ್ತಿ ಮೂರ್ಖ. ಗುರಿಗಳನ್ನು ತಲುಪಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾದಾಗ ಗುರಿಗಳನ್ನು ಹೊಂದಿಸಬೇಡಿ, ಕ್ರಿಯೆಯ ಹಂತಗಳನ್ನು ಬದಲಿಸಿ. ಜ್ಞಾನಕ್ಕಿಂತ ಕಲ್ಪನಾ ಶಕ್ತಿ ಮುಖ್ಯವಾಗಿದೆ. ನಿಮಗಿಂತ ಉತ್ತಮವಲ್ಲದ ವ್ಯಕ್ತಿಯೊಂದಿಗೆ ಎಂದಿಗೂ ಸ್ನೇಹ ಒಪ್ಪಂದ ಮಾಡಿಕೊಳ್ಳಬೇಡಿ. ಆಲೋಚನೆ ಇಲ್ಲದೆ ಕಲಿಯುವುದು ಶ್ರಮವನ್ನು ಕಳೆದುಕೊಂಡಂತೆ. ಕಲಿಯದೆ ಯೋಚಿಸುವುದು ಅಪಾಯಕಾರಿ. ಎಲ್ಲ ಉತ್ತರಗಳನ್ನು ತಿಳಿದವನಿಗೆ ಎಲ್ಲ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಪುರುಷರಲ್ಲಿ ಬುದ್ಧಿವಂತರು ಮತ್ತು ಮೂರ್ಖರು ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ನನ್ನಿಂದ ಸಾಧ್ಯವೆಂದು ಹೇಳುವ ವ್ಯಕ್ತಿ ಮತ್ತು ಸಾಧ್ಯವಿಲ್ಲ ಎಂದು ಹೇಳುವ ವ್ಯಕ್ತಿ ಇಬ್ಬರೂ ಸರಿ. ನಿಜವಾದ ಜ್ಞಾನವೆಂದರೆ ಒಬ್ಬರ ಅಜ್ಞಾನದ ವ್ಯಾಪ್ತಿಯನ್ನು ತಿಳಿಯುವುದು. ಒಳ್ಳೆಯ ವ್ಯಕ್ತಿಯನ್ನು ಕಂಡಾಗ ಅವನಂತೆ ಆಗಲು ಯೋಚಿಸಿ. ಯಾರಾದರೂ ಅಷ್ಟು ಒಳ್ಳೆಯವರಲ್ಲ ಎಂದು ನೀವು ನೋಡಿದಾಗ ನಿಮ್ಮ ಸ್ವಂತ ದುರ್ಬಲ ಅಂಶಗಳನ್ನು ಪ್ರತಿಬಿಂಬಿಸಿ. ಯಶಸ್ಸು ಹಿಂದಿನ ತಯಾರಿಯ ಮೇಲೆ ಅವಲಂಬಿತವಾಗಿದೆ ಮತ್ತು ಅಂತಹ ತಯಾರಿ ಇಲ್ಲದೆ ವಿಫಲವಾಗುವುದು ಖಚಿತ. ಗೆಲ್ಲುವ ಇಚ್ಛೆ, ಯಶಸ್ವಿಯಾಗುವ ಬಯಕೆ, ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪುವ ಪ್ರಚೋದನೆ, ಇವುಗಳು ವೈಯಕ್ತಿಕ ಶ್ರೇಷ್ಠತೆಯ ಬಾಗಿಲನ್ನು ಅನ್ಲಾಕ್ ಮಾಡುವ ಕೀಗಳಾಗಿವೆ. ನೀವು ಇಷ್ಟಪಡುವ ಕೆಲಸವನ್ನು ಆರಿಸಿ ಮತ್ತು ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಕೆಲಸ ಮಾಡಬೇಕಾಗಿಲ್ಲ. ಶಿಕ್ಷಣವು ಆತ್ಮವಿಶ್ವಾಸವನ್ನು ಹುಟ್ಟುಹಾಕುತ್ತದೆ. ಆತ್ಮವಿಶ್ವಾಸವು ಭರವಸೆಯನ್ನು ಹುಟ್ಟುಹಾಕುತ್ತದೆ. ಭರವಸೆ ಶಾಂತಿಯನ್ನು ಹುಟ್ಟುಹಾಕುತ್ತದೆ. ಉನ್ನತ ವ್ಯಕ್ತಿ ತನ್ನ ಮಾತಿನಲ್ಲಿ ಸಾಧಾರಣನಾಗಿರುತ್ತಾನೆ, ಆದರೆ ಅವನ ಕಾರ್ಯಗಳಲ್ಲಿ ಮೀರಿರುತ್ತಾನೆ. ಕೋಪ ಹೆಚ್ಚಾದಾಗ ಪರಿಣಾಮಗಳ ಬಗ್ಗೆ ಯೋಚಿಸಿ. ನಿಮ್ಮಲ್ಲಿ ದೋಷಗಳು ಇದ್ದಾಗ ಅವುಗಳನ್ನು ತ್ಯಜಿಸಲು ಭಯಪಡಬೇಡಿ. ಜೀವನದ ನಿರೀಕ್ಷೆಗಳು ಶ್ರದ್ಧೆಯನ್ನು ಅವಲಂಬಿಸಿರುವಂತೆ ತನ್ನ ಕೆಲಸವನ್ನು ಪರಿಪೂರ್ಣಗೊಳಿಸುವ ಮೆಕ್ಯಾನಿಕ್ ಮೊದಲು ತನ್ನ ಸಾಧನಗಳನ್ನು ತೀಕ್ಷ್ಣಗೊಳಿಸಬೇಕು. ನಿಮಗೆ ಏನು ತಿಳಿದಿದೆ ಮತ್ತು ತಿಳಿದಿಲ್ಲ ಎಂಬುದನ್ನು ತಿಳಿದುಕೊಳ್ಳುವುದು ನಿಜವಾದ ಜ್ಞಾನ. ನೀವು ಎಷ್ಟೇ ಕಾರ್ಯನಿರತರಾಗಿದ್ದರೂ ನೀವು ಓದಲು ಸಮಯವನ್ನು ಕಂಡುಕೊಳ್ಳಬೇಕು ಅಥವಾ ಸ್ವಯಂ ಆಯ್ಕೆ ಮಾಡಿದ ಜ್ಞಾನಕ್ಕೆ ಶರಣಾಗಬೇಕು. ಪ್ರತಿಯೊಂದಕ್ಕೂ ಸೌಂದರ್ಯವಿದೆ, ಆದರೆ ಎಲ್ಲರೂ ಅದನ್ನು ನೋಡುವುದಿಲ್ಲ. ಮೌನವು ಎಂದಿಗೂ ದ್ರೋಹ ಮಾಡದ ನಿಜವಾದ ಸ್ನೇಹಿತ. 2 ಮೊಲಗಳನ್ನು ಹಿಂಬಾಲಿಸುವ ವ್ಯಕ್ತಿ ಎರಡನ್ನೂ ಹಿಡಿಯುವುದಿಲ್ಲ. ಯಾರೂ ನಿಮ್ಮನ್ನು ತಿಳಿದಿಲ್ಲವೆಂದು ಚಿಂತಿಸಬೇಡಿ. ತಿಳಿದುಕೊಳ್ಳಲು
ಯೋಗ್ಯವಾಗಿರಲು ಪ್ರಯತ್ನಿಸಿ. ನೀವು ಕೋಣೆಯಲ್ಲಿ ಬುದ್ಧಿವಂತ ವ್ಯಕ್ತಿಯಾಗಿದ್ದರೆ ನೀವು ತಪ್ಪಾದ ಕೋಣೆಯಲ್ಲಿ ಇದ್ದೀರಿ. ಬುದ್ಧಿವಂತಿಕೆಯನ್ನು ಪಡೆಯಲು 3 ವಿಧಾನಗಳಿವೆ. ಮೊದಲನೆಯದು ಪ್ರತಿಬಿಂಬವಾಗಿದೆ, ಇದು ಅತ್ಯುನ್ನತವಾಗಿದೆ. ಎರಡನೆಯದು ಮಿತಿಯಾಗಿದೆ, ಇದು ಸುಲಭವಾಗಿದೆ. ಮೂರನೆಯದು ಅನುಭವ, ಇದು ಕಹಿಯಾಗಿದೆ. ನಾನು ಮಲಗಿದ್ದೆ ಮತ್ತು ಕನಸು ಕಂಡೆ. ಜೀವನವು ಸೌಂದರ್ಯ. ನನಗೆ ಎಚ್ಚರವಾಯಿತು ಮತ್ತು ಜೀವನವು ಕರ್ತವ್ಯವೆಂದು ಕಂಡುಕೊಂಡೆ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ನೀತಿವಂತನಿಗೆ ಔದಾರ್ಯವೇ ತಾಯಿ, ಧೈರ್ಯವೇ ತಂದೆ. ಭೂಮಂಡಲದಲ್ಲಿ ಯಾವ ಕೆಲಸವೂ ಹೀನವಲ್ಲ ಹಾಗೂ ಯಾವ ಕೆಲಸವೂ ಶ್ರೇಷ್ಠವಲ್ಲ. ದೊರೆತ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮನೆಯ ವಿಧಿಸುರಿಯೇ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಳೆಯದಾದ ಕಾಯಿಯ ರುಚಿ ನೋಡಿ ಅದನ್ನು ಒಗುರು ಕಹಿ ಎನ್ನುವ ಜನರೇ, ಮುಂದೆ ಆ ಕಾಯಿ ಹಣ್ಣಾದಾಗ ಸಿಹಿಯ ಹಣ್ಣೆಂದು ಚಪ್ಪರಿಸುವರು. ಮನುಷ್ಯನೂ ಹಾಗೆ ಮಾಡಬೇಕು. ಸುಟ್ಟ ಹಗ್ಗವು ರೂಪದಿಂದ ಮಾತ್ರ ಹಗ್ಗ, ಅದರಿಂದ ಯಾವುದನ್ನೂ ಕಟ್ಟಿಹಾಕಲಾಗದು. ಎಲ್ಲವನ್ನೂ ತ್ಯಜಿಸುವವನನ್ನು ಯಾವುದೂ ಬಂಧಿಸಲಾರದು. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೇವಲ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ ಮೋಸ ಹೋದಾಗಲೂ ದುಃಖವಾಗುವುದಿಲ್ಲ. ನಮ್ಮ ಬದುಕು ಹೀಗೆಯೇ ಏಕಿದೆ ಎಂದು ಪ್ರಶ್ನಿಸುವುದರಿಂದ ಏನೂ ಪ್ರಯೋಜನ ಇಲ್ಲ. ಅದನ್ನು ಬದಲಾಯಿಸಲು ಪ್ರಯತ್ನಿಸಬೇಕು. ಮೌನವು ಪರಿಪಕ್ವತೆಯ ಸಂಕೇತ. ಗದ್ದಲದ ಪ್ರಸಿದ್ಧಿಗಿಂತಲೂ ಮೌನದ ಸಂತೃಪ್ತಿ ಲೇಸು. ಮನುಷ್ಯನ ಬದುಕು ಅರ್ಥಪೂರ್ಣವಾಗಿರಬೇಕು. ಅದನ್ನು ವ್ಯರ್ಥ ಮಾಡುವುದಕ್ಕಿಂತಲೂ ಸಾಯುವುದೇ ಲೇಸು. ಜೀವನವು ದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಧರ್ಮ, ಸಾಮಾಜಿಕ ಸ್ಥಾನಮಾನ ಮತ್ತು ಆಸ್ತಿ ಇವೆಲ್ಲವೂ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ನಿಯಂತ್ರಿಸುವ ಅಧಿಕಾರ ಮತ್ತು ಅಧಿಕಾರದ ಮೂಲಗಳಾಗಿವೆ. ಗಂಡ ಮತ್ತು ಹೆಂಡತಿಯರ ನಡುವಿನ ಸಂಬಂಧವು ನಿಕಟ ಸ್ನೇಹಿತರಾಗಿರಬೇಕು. ಸಮಾನತೆ ಇಲ್ಲದಿದ್ದರೆ ಸ್ವಾತಂತ್ರ್ಯವು ಅನೇಕರ ಮೇಲೆ ಕೆಲವರ ಮೈಲಿಗಲ್ಲು ಸಾಧಿಸುತ್ತದೆ. ಸ್ವಾತಂತ್ರ್ಯವಿಲ್ಲದ ಸಮಾನತೆ ವೈಯಕ್ತಿಕ ಉಪಕ್ರಮಗಳನ್ನು ಕೊಲ್ಲುತ್ತದೆ. ಒಬ್ಬ ಮಹಾನ್ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿಗಿಂತ ಭಿನ್ನವಾಗಿರುತ್ತಾನೆ, ಏಕೆಂದರೆ ಅವನು ಸಮಾಜದ ಸೇವಕನಾಗಲು ಸಿದ್ಧನಾಗಿರುತ್ತಾನೆ. ಬುದ್ಧನ ಬೋಧನೆಗಳು ಶಾಶ್ವತ, ಆದರೆ ಬುದ್ಧನು ಅವುಗಳನ್ನು ದ್ವೇಷರಹಿತ ಎಂದು ಘೋಷಿಸಿಲ್ಲ. ಮಹಿಳೆಯರು ಸಾಧಿಸುವ ಪ್ರಗತಿಯ ಮಟ್ಟದಿಂದ ನಾನು ಸಮುದಾಯದ ಪ್ರಗತಿಯನ್ನು ಅಳೆಯುತ್ತೇನೆ. ಕಾನೂನು ಮತ್ತು ಸುವ್ಯವಸ್ಥೆ ದೇಹದ ರಾಜಕೀಯದ ಔಷಧಿವಾಗಿದೆ ಮತ್ತು ದೇಹ ರಾಜಕೀಯವು ಅನಾರೋಗ್ಯಕ್ಕೆ ಒಳಗಾದಾಗ ಔಷಧಿಯನ್ನು ನಿರ್ವಹಿಸಬೇಕು. ನಾನು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಕಲಿಸುವ ಧರ್ಮವನ್ನು ಇಷ್ಟಪಡುತ್ತೇನೆ. ಸಂವಿಧಾನವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ನಾನು ಕಂಡುಕೊಂಡರೆ ಅದನ್ನು ಸುಡುವವರಲ್ಲಿ ನಾನು ಮೊದಲಿಗನಾಗಿರುತ್ತೇನೆ. ನೀವು ಎಲ್ಲಿಯವರೆಗೆ ಸಾಮಾಜಿಕ ಸ್ವಾತಂತ್ರ್ಯವನ್ನು ಸಾಧಿಸುವುದಿಲ್ಲವೋ, ಕಾನೂನಿನಿಂದ ಒದಗಿಸಲಾದ ಸ್ವಾತಂತ್ರ್ಯವು ನಿಮಗೆ ಯಾವುದೇ ಪ್ರಯೋಜನಕಾರಿಯಾಗಿರುವುದಿಲ್ಲ. ಸಮಾನತೆ ಒಂದು ಕಾಲ್ಪನಿಕವಾಗಿರಬಹುದು, ಆದರೆ ಅದೇನೇ ಇದ್ದರೂ ಒಬ್ಬರು ಅದನ್ನು ಆಡಳಿತ ತತ್ವವೆಂದು ಒಪ್ಪಿಕೊಳ್ಳಬೇಕು. ಧರ್ಮವು ಮನುಷ್ಯನಿಗಾಗಿಯೇ ಹೊರತು ಮನುಷ್ಯ ಧರ್ಮಕ್ಕಾಗಿ ಅಲ್ಲ. ನಾನು ಹಿಂದುವಾಗಿ ಹುಟ್ಟಿದ್ದರೂ ನಾನು ಹಿಂದುವಾಗಿ ಸಾಯುವುದಿಲ್ಲ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ಅನುಮಾನ ಯಾವಾಗಲೂ ತಪ್ಪಿತಸ್ಥನ ಮನಸ್ಸನ್ನೇ ಭೇಟಿಯಾಡುತ್ತದೆ. ಹೇಡಿಗಳು ಪದೇ ಪದೇ ಸಾಯುತ್ತಾರೆ, ಆದರೆ ಶೂರರು ಒಂದೇ ಸಲ ಸಾಯುತ್ತಾರೆ. ಈ ಜಗತ್ತು ಅತಿದೊಡ್ಡ ನಾಟಕ ರಂಗವಾಗಿದೆ. ಎಲ್ಲರಿಗೂ ಒಂದೊಂದು ಪಾತ್ರಗಳಿವೆ. ಎಲ್ಲರೂ ಅವರವರ ಪಾತ್ರಗಳನ್ನು ಸಮಯಾನುಸಾರವಾಗಿ ನಿಭಾಯಿಸುತ್ತಾರೆ. ಸದ್ಯಕ್ಕೆ ನರಕವು
ಪಾಪಿಗಳಿಲ್ಲದೆ ಖಾಲಿ ಒಡೆಯುತ್ತದೆ, ಏಕೆಂದರೆ ಎಲ್ಲ ಪಾಪಿಗಳು ಭೂಮಿಯ ಮೇಲಿದ್ದಾರೆ. ನಾನು ಸಮಯವನ್ನು ವ್ಯರ್ಥ ಮಾಡಿದ್ದೇನೆ ಮತ್ತು ಈಗ ಸಮಯವು ನನ್ನನ್ನು ವ್ಯರ್ಥ ಮಾಡುತ್ತದೆ. ನಗುವ ಮುಖಗಳು ದುಃಖವಿಲ್ಲ ಎಂದು ಅರ್ಥವಲ್ಲ, ಆದರೆ ಅವರು ಅದನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ಅರ್ಥ. ಕೆಲವರು ಹುಟ್ಟಿನಿಂದಲೇ ಶ್ರೇಷ್ಠರಾಗಿದ್ದಾರೆ, ಇನ್ನೂ ಕೆಲವರು ಹುಟ್ಟಿದ ನಂತರ ಶ್ರೇಷ್ಠತೆಯನ್ನು ಕಷ್ಟ ಬಿದ್ದು ಸಂಪಾದಿಸುತ್ತಾರೆ. ನನ್ನ ನಾಲಿಗೆ ನನ್ನ ಹೃದಯದ ಕೋಪವನ್ನು ಹೇಳುತ್ತದೆ, ಇಲ್ಲದಿದ್ದರೆ ನನ್ನ ಹೃದಯವು ಅದನ್ನು ಮರೆಮಾಡುತ್ತದೆ. ಅನುಮಾನವನ್ನು ಬುದ್ಧಿವಂತರ ದಾರಿದೀಪ ಎಂದು ಕರೆಯಲಾಗುತ್ತದೆ. ಸಂತೋಷ ಮತ್ತು ಕ್ರಿಯೆಯು ಗಂಟೆಗಳನ್ನು ಚಿಕ್ಕದಾಗಿ ತೋರುತ್ತದೆ. ಮುಗ್ಧ ಹೂವಿನಂತೆ ಕಾಣು, ಆದರೆ ಅದರ ಅಡಿಯಲ್ಲಿ ಸರ್ಪವಾಗಿರು. ನಾವು ನಮಗೆ ನಿಜವಾಗಿದ್ದರೆ ನಾವು ಯಾರಿಗೂ ಸುಳ್ಳಾಗಲು ಸಾಧ್ಯವಿಲ್ಲ. ದಾಸಿಯರಿಗೆ ಗಂಡನನ್ನು ಬಿಟ್ಟು ಬೇರೇನೂ ಬೇಕಾಗಿಲ್ಲ ಮತ್ತು ಅವರಿದ್ದಾಗ ಅವರಿಗೆ ಎಲ್ಲವೂ ಬೇಕು. ಸರಿಯಾದ ರೀತಿಯಲ್ಲಿ ಉಪಯೋಗಿಸದೇ ಇದ್ದರೆ ಒಳ್ಳೆಯ ಗುಣವೇ ಕೆಲವೊಮ್ಮೆ ಕೆಟ್ಟದ್ದಕ್ಕೆ ಕಾರಣವಾಗಬಹುದು. ನನಗೆ ಸಾಕಷ್ಟು ಆತ್ಮವಿಶ್ವಾಸ ಬಂದಾಗ ವೇದಿಕೆಯು ಕಣ್ಮರೆಯಾಯಿತು. ನಾನು ಸೋಲುವುದು ಖಚಿತವಾದಾಗ ನಾನು ಗೆದ್ದಿದ್ದೇನೆ. ನನಗೆ ಹೆಚ್ಚು ಜನರು ಬೇಕಾದಾಗ ಅವರು ನನ್ನನ್ನು ತೊರೆದರು. ನಾನು ನನ್ನ ಕಣ್ಣೀರನ್ನು ಒಣಗಿಸಲು ಕಲಿತಾಗ ನಾನು ಅಳಲು ಭುಜವನ್ನು ಕಂಡುಕೊಂಡೆ ಮತ್ತು ನಾನು ದ್ವೇಷಿಸುವ ಕಲೆಯನ್ನು ಕರಗತ ಮಾಡಿಕೊಂಡಾಗ ಯಾರೋ ನನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದರು. ಇತರರ ಭಾವನೆಗಳೊಂದಿಗೆ ಎಂದಿಗೂ ಆಟವಾಡಬೇಡಿ, ಏಕೆಂದರೆ ನೀವು ಆಟವನ್ನು ಗೆಲ್ಲಬಹುದು, ಆದರೆ ಅಪಾಯವೆಂದರೆ ನೀವು ಖಂಡಿತವಾಗಿಯೂ ಜೀವಿತ ಅವಧಿಯಲ್ಲಿ ವ್ಯಕ್ತಿಯನ್ನು ಕಳೆದುಕೊಳ್ಳುತ್ತೀರಿ. ಸ್ನೇಹದಲ್ಲಿ, ಪ್ರೀತಿಯಲ್ಲಿ ನಮ್ಮ ಜ್ಞಾನಕ್ಕಿಂತ ನಮ್ಮ ಅಜ್ಞಾನ ಮೂಲಕ ನಾವು ಹೆಚ್ಚು ಸಂತೋಷವಾಗಿರುತ್ತೇವೆ. ನಮಗೆ ಕೊರತೆ ಇರುವ ಕೆಲವು ವಿಷಯಗಳನ್ನು ನಾವು ಬಹಳಷ್ಟು ಅನುಭವಿಸುತ್ತೇವೆ ಮತ್ತು ನಮ್ಮಲ್ಲಿರುವ ಅನೇಕ ವಿಷಯಗಳನ್ನು ನಾವು ತುಂಬ ಕಡಿಮೆ ಆನಂದಿಸುತ್ತೇವೆ. ಮೂರ್ಖನು ತಾನು ಬುದ್ಧಿವಂತನೆಂದು ಭಾವಿಸುತ್ತಾನೆ, ಆದರೆ ಜ್ಞಾನಿಯು ತನ್ನನ್ನು ತಾನು ಮೂರ್ಖನೆಂದು ತಿಳಿಯುತ್ತಾನೆ. ಯಾರೊಬ್ಬರ ಮೇಲೆ ನಿಮ್ಮ ಪ್ರೀತಿಯನ್ನು ವ್ಯರ್ಥ ಮಾಡಬೇಡಿ, ಯಾರೂ ಅದನ್ನು ಗೌರವಿಸುವುದಿಲ್ಲ. ಪ್ರೀತಿಯಲ್ಲಿರುವ ಯುವತಿ ಯಾವಾಗಲೂ ದುಃಖದಿಂದ ನಗುತ್ತಿರುವ ಸ್ಮಾರಕದ ಮೇಲೆ ತಾಳ್ಮೆ ತೋರುತ್ತಾಳೆ. ನಮ್ಮ ಆಸೆಗಳನ್ನು ಕಡಿಮೆ ಮಾಡಿದಾಗ ಮಾತ್ರ ಸಂತೋಷವು ಹೆಚ್ಚಾಗುತ್ತದೆ. ಮನಸ್ಸು ಶುದ್ಧವಾದಾಗ ಮಾತ್ರ ಸತ್ಯವಾದ ಸಂತೋಷವು ಸಿಗುತ್ತದೆ. ನಮ್ಮ ಜೀವನವು ಬೇರೆಯವರ ಜೊತೆ ಹೋಲಿಸುವಾಗ ಸಂತೋಷ ಸಿಗುವುದಿಲ್ಲ. ನಮ್ಮ ಸ್ವಂತ ಹೃದಯಕ್ಕೆ ಹೋಲಿಸಿದರೆ ಮಾತ್ರ ಸಂತೋಷ ಸಿಗುತ್ತದೆ. ಹೃದಯದಲ್ಲಿ ತೃಪ್ತಿ ಮತ್ತು ಮನಸ್ಸಿನಲ್ಲಿ ಶಾಂತಿ ಇರುವಾಗ ಮಾತ್ರ ನೆಮ್ಮದಿ ಸಿಗುತ್ತದೆ. ಸಂತೋಷವು ಸಿಗುವುದೇ ಜೀವನದ ಗುರಿ ಅಲ್ಲ, ಅದನ್ನು ಪ್ರತಿಕ್ಷಣ ಅನುಭವಿಸುವುದು ನಿಜವಾದ ಜೀವನ. ಅದೃಷ್ಟ ಇಲ್ಲ, ನಾವು ಮಾಡುವ ಶ್ರಮ ಮತ್ತು ನಿಷ್ಠೆಯು ಸಂತೋಷವನ್ನು ತರುತ್ತದೆ. ಸಾಧಾರಣ ಜೀವನದಲ್ಲಿ ಭಾರೀ ಸಂತೋಷವಿರುತ್ತದೆ. ಅದೃಷ್ಟದಲ್ಲಿ ಕಣ್ಮರೆಯಾದ ಸಂತೋಷ ನಾವು ಅನುಭವಿಸುವ ಪುಟ್ಟ ಪುಟ್ಟ ಕ್ಷಣಗಳಲ್ಲಿ ಇದೆ. ಬೇರೆಯವರಲ್ಲಿ ಸಂತೋಷ ನೋಡಲು ಪ್ರಯತ್ನಿಸುತ್ತಾರೆ, ಆದರೆ ನಿಜವಾದ ಸಂತೋಷವು ನಮ್ಮೊಳಗೇ ಇದೆ. ಬದುಕಿನ ಸವಿಯನ್ನು ಆಸ್ವಾದಿಸಲು ತಾತ್ಕಾಲಿಕ ಸಮಸ್ಯೆಗಳನ್ನು ಬಿಟ್ಟು ಸಂತೋಷವನ್ನು ಒಪ್ಪಿಕೊಳ್ಳಬೇಕು. ಯಾವುದೇ ಅನುಮಾನವಿಲ್ಲದೆ ಇರುವ ಮನಸ್ಸು ನಿರಂತರ ಸಂತೋಷದ ಮೂಲ. ಮನಸ್ಸು ತೃಪ್ತಿಯಾಗಿದೆ ಎಂದರೆ ಸಂತೋಷವು ನಿಮ್ಮ ಜೀವನದಲ್ಲಿ ಸದಾ ನೆಲೆಸಿರುತ್ತದೆ. ಬದುಕು ಬಿರುಸಿನಿಂದ ಇರುತ್ತದೆ, ಆದರೆ ಮನಸ್ಸು ಹಗುರವಿದ್ದರೆ ಅದು ಸಂತೋಷಕರವಾಗಿದೆ. ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೇಷ್ಠ ಸಂಪತ್ತು ಎಂದರೆ ಸುಖದಿಂದ ಇರುವ ಮನಸ್ಸು. ನಮ್ಮ ಆಸೆಗಳನ್ನು ಕಡಿಮೆ ಮಾಡಿದಾಗ ಸಂತೋಷ ಹೆಚ್ಚಾಗುತ್ತದೆ, ಏಕೆಂದರೆ ನಾವು ಬೇಕಾದಷ್ಟು ಹೊಂದಿದ್ದೇವೆ. ನೀವು ಬದಲಾವಣೆ ಬಯಸಿದರೆ ಮೊದಲು ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ಳಿ. ಜೀವನವು ನಿಮಗೆ ಏನು ನೀಡುತ್ತದೆಯೋ ಅದನ್ನು ಸ್ವೀಕರಿಸಿ ಮತ್ತು ಅದನ್ನು ಉತ್ತಮವಾಗಿರಿಸುವುದಕ್ಕಾಗಿ ಕೆಲಸ ಮಾಡಿ.
ನೀವು ಎಂದಿಗೂ ನಿಮ್ಮನ್ನು ನೀವೇ ಅನುಮಾನಿಸಬೇಡಿ. ನೀನು ಬೀಳಬಹುದು, ಆದರೆ ನೀನು ಮತ್ತೆ ಎದ್ದು ನಿಲ್ಲಬೇಕು. ನಿಮ್ಮ ಕನಸುಗಳನ್ನು ಕೈಬಿಡಬೇಡಿ, ಅವುಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಿರಿ. ನಿನ್ನ ಸ್ವಂತ ಶಕ್ತಿಯನ್ನು ನಂಬು, ನೀನು ಯಾವುದನ್ನಾದರೂ ಮಾಡಬಹುದು. ನೀವು ಎದುರಿಸುವ ಯಾವುದೇ ಸವಾಲುಗಳನ್ನು ಗೆಲ್ಲಬಹುದು, ನೀವು ನಿಮ್ಮನ್ನು ನೀವೇ ನಂಬಿದರೆ. ನೀವು ಹಿಂದೆ ಏನು ಮಾಡುತ್ತಿದ್ದೀರಿ ಎಂಬುದರ ಬಗ್ಗೆ ವಿಷಾದಿಸಬೇಡಿ. ಭವಿಷ್ಯದತ್ತ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ನೀವು ಹಿಂಜರಿಕೆಯನ್ನು ಬಿಟ್ಟು ಹೊಸ ವಿಷಯಗಳನ್ನು ಪ್ರಯತ್ನಿಸಿ. ನೀವು ಎಂದಿಗೂ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ಹೇಳಬೇಡಿ. ನಿಮ್ಮ ಸಾಮರ್ಥ್ಯವನ್ನು ನೀವು ತಿಳಿದುಕೊಳ್ಳಬೇಕು. ನೀವು ಬೀಳುತ್ತೀರಿ, ಆದರೆ ನೀವು ಮತ್ತೆ ಏಳುತ್ತೀರಿ. ಜಗತ್ತು ನಿನ್ನನ್ನು ಕಾಯುತ್ತಿದೆ. ಹೊರಗೆ ಹೋಗಿ ಮತ್ತು ಅದನ್ನು ಅನ್ವೇಷಿಸಿ. ನೀವು ಪ್ರತಿಯೊಂದು ದಿನವನ್ನು ಉತ್ತಮವಾಗಿಸಲು ಪ್ರಯತ್ನಿಸಿ. ನೀವು ಯಾವಾಗಲೂ ಪ್ರಯತ್ನಿಸಬಹುದು, ಪ್ರಯತ್ನಿಸಿಲ್ಲ ಎಂದು ಹೇಳಬೇಡಿ. ಬುದ್ಧಿವಂತರು ಮೌನಿಗಳಾದರೆ ಮೂರ್ಖರ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗುತ್ತದೆ. ನನ್ನ ಯಶಸ್ಸಿನಿಂದ ನನ್ನನ್ನು ನಿರ್ಣಯಿಸಬೇಡಿ. ನಾನು ಎಷ್ಟು ಬಾರಿ ಕೆಳಗೆ ಬಿದ್ದೆ ಮತ್ತು ಮತ್ತೆ ಎದ್ದೇನೆಂದು ನಿರ್ಣಯಿಸಿ. ಕಳೆದು ಹೋಗಿರುವ ಸಮಯವನ್ನು ಮರೆತು ಬಿಡಿ. ಅತ್ಯಂತ ಕಷ್ಟಕರವಾದ ವಿಷಯವೆಂದರೆ ಸಮಾಜವನ್ನು ಬದಲಾಯಿಸುವುದು ಅಲ್ಲ, ನಿಮ್ಮನ್ನು ನೀವು ಬದಲಾಯಿಸುವುದು. ನಾವು ನಮ್ಮ ಸ್ವಂತ ಬೆಳಕನ್ನು ಬೆಳಗಲು ಬಿಡುತ್ತೇವೆ. ನಾವು ಅರಿವಿಲ್ಲದೆ ಇತರ ಜನರಿಗೆ ಅದೇ ರೀತಿ ಮಾಡಲು ಅನುಮತಿ ನೀಡುತ್ತೇವೆ. ನಿಮ್ಮ ಆಯ್ಕೆಗಳು ನಿಮ್ಮ ಭರವಸೆಗಳನ್ನು ಪ್ರತಿಬಿಂಬಿಸಲಿ, ನಿಮ್ಮ ಭಯಗಳಲ್ಲ. ವಿಜೇತನು ಎಂದಿಗೂ ಬಿಟ್ಟುಕೊಡದ ಕನಸುಗಾರ. ನೀವು ಎಲ್ಲಿ ನಿಲ್ಲುತ್ತೀರಿ ಎಂಬುದು ನೀವು ಎಲ್ಲಿ ಕುಳಿತುಕೊಳ್ಳುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಯಾರೂ ನೋಡಿದಿರುವಂತೆ ಜೀವನವನ್ನು ನಡೆಸಿ ಮತ್ತು ಎಲ್ಲರೂ ಕೇಳುತ್ತಿರುವಂತೆ ನಿಮ್ಮನ್ನು ವ್ಯಕ್ತಪಡಿಸಿ. ಈ ಜಗತ್ತಿನಲ್ಲಿ ನೀವು ಪ್ರತಿಕಾರದ ಕ್ರಿಯೆಗಳ ಮೂಲಕ ಸಾಧಿಸುವುದಕ್ಕಿಂತ ಹೆಚ್ಚಿನದನ್ನು ಕರುಣೆಯ ಕ್ರಿಯೆಗಳ ಮೂಲಕ ಸಾಧಿಸುವಿರಿ. ಶಿಕ್ಷಣವು ಜಗತ್ತನ್ನು ಬದಲಾಯಿಸಲು ನೀವು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದೆ. ನೀವು ಎಲ್ಲಿ ಪ್ರಾರಂಭಿಸುತ್ತೀರಿ ಎಂಬುದು ಅಲ್ಲ, ಆದರೆ ನೀವು ಎಷ್ಟು ಎತ್ತರದ ಗುರಿಯನ್ನು ಹೊಂದಿದ್ದೀರಿ ಎಂಬುದು ಯಶಸ್ಸಿಗೆ ಮುಖ್ಯವಾಗಿದೆ. ಧೈರ್ಯಶಾಲಿಯು ಭಯವಿಲ್ಲದವನಲ್ಲ, ಅವನು ತನ್ನ ಭಯವನ್ನು ಜಯಿಸುವವನು. ಒಂದು ದೊಡ್ಡ ಬೆಟ್ಟವನ್ನು ಹತ್ತಿದ ನಂತರವೇ ಹತ್ತಲು ಇನ್ನೂ ಹೆಚ್ಚಿನ ಬೆಟ್ಟಗಳು ಉಳಿದಿವೆ ಎಂದು ಗೊತ್ತಾಗುತ್ತದೆ. ನಾನು ಎಂದಿಗೂ ಏನನ್ನೂ ಕಳೆದುಕೊಳ್ಳುವುದಿಲ್ಲ. ನಾನು ಗೆಲ್ಲುತ್ತೇನೆ ಅಥವಾ ಕಲಿಯುತ್ತೇನೆ. ಒಂದು ಕೆಲಸ ಮುಗಿಯುವವರೆಗೆ ಅದು ಅಸಾಧ್ಯವೆಂದೇ ತೋರುತ್ತದೆ. ಒಬ್ಬ ಯಶಸ್ವಿ ಮನುಷ್ಯನು ಛಲಬಿಡದ ಕನಸುಗಾರನಾಗಿರುತ್ತಾನೆ. ಕಷ್ಟಗಳು ಕೆಲವರನ್ನು ನುಚ್ಚುನೂರಾಗಿಸುತ್ತವೆ, ಆದರೆ ಕೆಲವರನ್ನು ಗಟ್ಟಿಗೊಳಿಸಿ ಬೆಳೆಸುತ್ತವೆ. ಅಸಮಾಧಾನವು ವಿಷವನ್ನು ಕುಡಿಯುವಂತಿದೆ ಮತ್ತು ಅದು ನಿಮ್ಮ ಶತ್ರುಗಳನ್ನು ಕೊಲ್ಲುತ್ತದೆ ಎಂದು ಭಾವಿಸುತ್ತದೆ. ಕೈಕಾಲುಗಳಿಲ್ಲದ ಮನುಷ್ಯ ದೊಡ್ಡ ಕನಸು ಕಾಣುತ್ತಿದ್ದರೆ ನಿಮಗೇಕೆ ಸಾಧ್ಯವಿಲ್ಲ? ನಾನು ಭರವಸೆ ಕಳೆದುಕೊಳ್ಳುವವರೆಗೂ ಎಂದಿಗೂ ಅಂಗವೈಕಲ್ಯನಾಗಿರಲಿಲ್ಲ. ನೀವು ಹೊಂದಿರುವ ಪ್ರತಿಯೊಂದು ಅಂಗವೈಕಲ್ಯಕ್ಕೂ ನೀವು ಸಾಕಷ್ಟು ಸಾಮರ್ಥ್ಯಗಳನ್ನು ಹೊಂದಿದ್ದೀರಿ. ಜೀವನವು ಯಾವಾಗಲೂ ಬದುಕಲು ಯೋಗ್ಯವಾಗಿದೆ, ಏಕೆಂದರೆ ಹೊಂದಾಣಿಕೆಗಳು ದಾರಿಯುದ್ದಕ್ಕೂ ಅವಶ್ಯಕ. ಭಯವು ಎಲ್ಲಕ್ಕಿಂತ ದೊಡ್ಡ ಅಂಗವೈಕಲ್ಯವಾಗಿದೆ ಮತ್ತು ಗಾಲಿ ಕುರ್ಚಿಗಳಲ್ಲಿರುವುದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪಾರ್ಶ್ವವಾಯುವಿಗೆ ತಳ್ಳುತ್ತದೆ. ದೇವರ ಪ್ರೀತಿ ಎಷ್ಟು ನೈಜವಾಗಿದೆ ಎಂದರೆ ಅದನ್ನು ಸಾಬೀತುಪಡಿಸಲು ಅವನು ನಿಮ್ಮನ್ನು ಸೃಷ್ಟಿಸಿದ್ದನು. ಜೀವನದಲ್ಲಿ ನಿಮಗೆ ಆಯ್ಕೆ ಇದೆ, ಕಹಿ ಅಥವಾ ಉತ್ತಮ. ಒಳ್ಳೆಯದನ್ನು ಆರಿಸಿ ಕಹಿಯನ್ನು ಮರೆತು ಬಿಡಿ. ನಮ್ಮ ಜೀವನದಲ್ಲಿ ಸವಾಲುಗಳು
ನಮ್ಮ ನಂಬಿಕೆಗಳನ್ನು ಬಲಪಡಿಸಲು ಇವೆ. ಇವರು ನಮ್ಮನ್ನು ಓಡಿಸಲು ಇಲ್ಲ. ಜೀವನದಲ್ಲಿ ನಿಮಗೆ ಆಯ್ಕೆ ಇದೆ: ಕಹಿ ಅಥವಾ ಉತ್ತಮ. ಉತ್ತಮ ಆಯ್ಕೆ, ಕಹಿ ಮರೆತು ಬಿಡಿ. ದೀರ್ಘ ಮತ್ತು ಶಾಶ್ವತವಾದ ಸಂತೋಷಕ್ಕೆ ಯಾವುದೇ ಸಣ್ಣ ಮತ್ತು ಸುಲಭವಾದ ಮಾರ್ಗಗಳಿಲ್ಲ. ನಿಜವಾದ ಪ್ರೀತಿ ನಿಮ್ಮ ಹೃದಯಕ್ಕೆ ನೇರವಾಗಿ ಕಾಣುತ್ತದೆ. ಜ್ಞಾನವು ಏಕತೆಗೆ ಕಾರಣವಾಗುತ್ತದೆ, ಆದರೆ ಅಜ್ಞಾನವು ವೈವಿಧ್ಯತೆಗೆ ಕಾರಣವಾಗುತ್ತದೆ. ನಾನು ಬದುಕಿರುವವರೆಗೂ ನಾನು ಕಲಿಯುತ್ತೇನೆ. ಯಾವುದೇ ಸ್ವಾರ್ಥಿ ಉದ್ದೇಶವಿಲ್ಲದೆ ಇತರರಿಗಾಗಿ ಕೆಲಸ ಮಾಡುವ ವ್ಯಕ್ತಿ ನಿಜವಾಗಿಯೂ ತನಗೆ ಒಳ್ಳೆಯದನ್ನು ಮಾಡುತ್ತಾನೆ. ಹೆಣ್ಣು ಮಕ್ಕಳಿಂದ ತುಂಬಿದ ಮರವು ಯಾವಾಗಲೂ ಕೆಳಕ್ಕೆ ಬಾಗಿರುತ್ತದೆ. ನೀವು ದೊಡ್ಡವರಾಗಲು ಬಯಸಿದರೆ ದೀನರಾಗಿ ಮತ್ತು ಸೌಮ್ಯರಾಗಿ. ದೇವರು ಎಲ್ಲ ಮನುಷ್ಯರಲ್ಲಿಯೂ ಇದ್ದಾನೆ, ಆದರೆ ಎಲ್ಲ ಮನುಷ್ಯರು ದೇವರಲ್ಲಿಲ್ಲ. ಅದಕ್ಕಾಗಿಯೇ ನಾವು ಬಳಲುತ್ತಿದ್ದೇವೆ. ದೇವರು ಎಲ್ಲೆಡೆ ಇದ್ದಾನೆ, ಆದರೆ ಅವನು ಮನುಷ್ಯನಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಾಣುತ್ತಾನೆ. ಆದ್ದರಿಂದ ಮನುಷ್ಯನನ್ನು ದೇವರಂತೆ ಸೇವೆ ಮಾಡಿ, ಅದು ದೇವರನ್ನು ಪೂಜಿಸಿದಂತೆ ಒಳ್ಳೆಯದು. ಮನಸ್ಸು ಮತ್ತು ಹೃದಯವನ್ನು ಶುದ್ಧೀಕರಿಸುವ ಜ್ಞಾನವು ನಿಜವಾದ ಜ್ಞಾನವಾಗಿದೆ. ಉಳಿದದ್ದೆಲ್ಲವೂ ಜ್ಞಾನದ ನಿರಾಕರಣೆಯಾಗಿದೆ. ದೈವಿಕ ದೃಷ್ಟಿಯನ್ನು ಪಡೆದಾಗ ಎಲ್ಲರೂ ಸಮಾನರಾಗಿ ಕಾಣುತ್ತಾರೆ ಮತ್ತು ಒಳ್ಳೆಯದು ಮತ್ತು ಕೆಟ್ಟದ್ದು ಅಥವಾ ಉನ್ನತ ಮತ್ತು ಕೀಳು ಎಂಬ ಭೇದವಿರುವುದಿಲ್ಲ. ಧರ್ಮದ ಬಗ್ಗೆ ಮಾತನಾಡುವುದು ಸುಲಭ, ಆದರೆ ಅದನ್ನು ಅಭ್ಯಾಸ ಮಾಡುವುದು ಕಷ್ಟ. ಪವಿತ್ರ ಪುಸ್ತಕಗಳಲ್ಲಿ ಅನೇಕ ಒಳ್ಳೆಯ ಮಾತುಗಳು ಕಂಡುಬರುತ್ತವೆ, ಆದರೆ ಅವುಗಳನ್ನು ಓದುವುದರಿಂದ ಒಬ್ಬ ಧಾರ್ಮಿಕನಾಗುವುದಿಲ್ಲ. ರೋಗವು ದೇಹಕ್ಕೆ ಪಾವತಿಸುವ ತೆರಿಗೆಯಾಗಿದೆ. ಬಾಡಿಗೆದಾರನು ಮನೆಯ ಬಳಕೆಗಾಗಿ ಮನೆ ಬಾಡಿಗೆಯನ್ನು ಪಾವತಿಸುತ್ತಾನೆ. ನೀವು ಧ್ಯಾನ ಮಾಡುವಾಗ ಹಾಡಿನ ಏಕಾಂತಕ್ಕೆ ಅಥವಾ ಶಾಂತವಾದ ಮೂಲೆಗೆ ಹೋಗಿ ಮತ್ತು ನಿಮ್ಮ ಹೃದಯದ ಕೋಣೆಗೆ ಪ್ರವೇಶಿಸಿ ಮತ್ತು ಯಾವಾಗಲೂ ನಿಮ್ಮ ತಾರತಮ್ಯದ ಶಕ್ತಿಯನ್ನು ಎಚ್ಚರವಾಗಿಟ್ಟುಕೊಳ್ಳಿ. ದೋಣಿ ನೀರಿನಲ್ಲಿ ಉಳಿಯಬಹುದು, ಆದರೆ ದೋಣಿಯಲ್ಲಿ ನೀರು ಉಳಿಯಬಾರದು. ಆಧ್ಯಾತ್ಮಿಕ ಮಹತ್ವಾಕಾಂಕ್ಷೆಯು ಜಗತ್ತಿನಲ್ಲಿ ಬದುಕಬಹುದು, ಆದರೆ ಪ್ರಪಂಚವು ಅದರೊಳಗೆ ವಾಸಿಸಬಾರದು. ಆತ್ಮವಿಶ್ವಾಸವು ಸ್ಪಷ್ಟತೆಗೆ ಪರ್ಯಾಯವಲ್ಲ. ಯಶಸ್ವಿಯಾಗಲು ನಿಮಗೆ ಸ್ಪಷ್ಟತೆ ಬೇಕು, ಆತ್ಮವಿಶ್ವಾಸವಲ್ಲ. ಏನನ್ನೂ ಆಯ್ದುಕೊಳ್ಳಬೇಕು ಎಂಬುದು ನಿಮಗೆ ತಿಳಿಯದಿದ್ದಾಗ ಎಲ್ಲದರಲ್ಲೂ ಪೂರ್ಣವಾಗಿ ತೊಡಗಿಸಿಕೊಳ್ಳಿರಿ. ಆಗ ಜೀವನವೇ ಆಯ್ದುಕೊಳ್ಳುತ್ತದೆ ಮತ್ತು ಅದೆಂದಿಗೂ ತಪ್ಪಾಗುವುದಿಲ್ಲ. ನಿಮ್ಮ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳಲು ಪ್ರಯತ್ನಿಸಬೇಡಿ, ನಿಮ್ಮನ್ನು ಉತ್ತಮಗೊಳಿಸಿಕೊಳ್ಳಿ. ಆಗ ಸಹಜವಾಗಿಯೇ ನಿಮ್ಮ ಸಾಮರ್ಥ್ಯಗಳು ವೃದ್ಧಿಸುತ್ತವೆ. ಯೋಚನೆ ಮತ್ತು ಭಾವನೆಗಳು ಪ್ರತ್ಯೇಕ ವಿಷಯಗಳಲ್ಲ. ನೀವು ಯೋಚಿಸುವ ರೀತಿಯೇ ನೀವು ಭಾವಿಸುವ ರೀತಿಯಾಗಿರುತ್ತದೆ. ಮುಕ್ತಿ ಎನ್ನುವುದು ನನ್ನ ಕಲ್ಪನೆಯಲ್ಲ, ಅದು ಪ್ರತಿಯೊಂದು ಜೀವಿಯಲ್ಲಿಯೂ ಇರುವ ಮೂಲಭೂತ ತುಡಿತ. ಸಂತೋಷ, ಶಾಂತಿ ಮತ್ತು ಪ್ರೀತಿ ಎಂಬುದು ಆಧ್ಯಾತ್ಮಿಕ ಗುರಿಗಳಲ್ಲ, ಅವು ವಿವೇಕಯುತ ಜೀವನದ ಮೊದಲ ಹೆಜ್ಜೆಗಳು. ಒಳ್ಳೆಯ ಉದ್ದೇಶಗಳಷ್ಟೇ ಸಾಲದು. ಸೂಕ್ತ ಪ್ರಜ್ಞೆಯಿಂದ ಕೂಡಿದ ಸೂಕ್ತ ಕಾರ್ಯದಿಂದಷ್ಟೇ ಅಗತ್ಯವಾದ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಯಾವುದು ನಿಮ್ಮನ್ನು ಬಂಧಿಸುತ್ತದೋ ಅದೇ ನಿಮ್ಮನ್ನು ಸ್ವತಂತ್ರಗೊಳಿಸಬಲ್ಲದು. ನಿಮ್ಮನ್ನು ಬಂಧಿಸುವ ಬಾಗಿಲು ನಿಮ್ಮ ಮುಕ್ತಿಯ ಬಾಗಿಲು ಆಗಿದೆ. ನಿಮಗೆ ಯಶಸ್ಸು ಬೇಕಾದರೆ ಮೊಟ್ಟಮೊದಲು ನೀವು ಎಚ್ಚರವಹಿಸಬೇಕಾದ ವಿಷಯವೆಂದರೆ ನೀವು ಅದಕ್ಕೆ ಅಡ್ಡಿಯಾಗದಂತೆ ನೋಡಿಕೊಳ್ಳುವುದು. ನಿಮ್ಮ ಜೀವನವನ್ನು ಬದಲಾಯಿಸುವ ವ್ಯಕ್ತಿಯನ್ನು ನೀವು ಹುಡುಕುತ್ತಿದ್ದರೆ ಕನ್ನಡಿಯಲ್ಲಿ ನೋಡಿ. ನೀವು ಏನು ಬೇಕಾದರೂ ಕಲಿಯಬಹುದಾದರೆ ನೀವು ಏನು ಬೇಕಾದರೂ ಮಾಡಬಹುದು. ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎನ್ನುವುದಕ್ಕಿಂತ ನಿಮ್ಮ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಎಂಬುದು ಮುಖ್ಯವಾಗಿದೆ. ನಿಮ್ಮನ್ನು ನೋಡಿ ನಗಲು ಎಂದಿಗೂ ಭಯಪಡಬೇಡಿ. ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ತುಂಬ ಗಂಭೀರವಾಗಿರಬೇಡಿ. ಇದು ಕೇವಲ ಒಂದು ದೃಷ್ಟಿಕೋನವಾಗಿದೆ. ಎಲ್ಲರಿಂದ ಕಲಿಯಿರಿ, ಆದರೆ ಎಲ್ಲರನ್ನೂ ಅನುಸರಿಸಬೇಡಿ. ಯಶಸ್ಸು ಒಂದು ಘಟನೆಯಲ್ಲ, ಇದು ಒಂದು ಚಿಂತನೆಯ ಪ್ರಕ್ರಿಯೆ. ನೀವು
ನಿಮ್ಮನ್ನು ಮೌಲ್ಯಮಾಪನ ಮಾಡಲು ಪ್ರಾರಂಭಿಸಿದಾಗ ಜಗತ್ತು ನಿಮ್ಮನ್ನು ಮೌಲ್ಯೀಕರಣಗೊಳಿಸಲು ಪ್ರಾರಂಭಿಸುತ್ತದೆ. ನಿಮಗೆ ಅಗತ್ಯಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ಹೆಚ್ಚು ಅಗತ್ಯವಿರುವವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ಅಥವಾ ಅದು ನಿಮ್ಮನ್ನು ನಿಯಂತ್ರಿಸುತ್ತದೆ. ಸರಿಯಾದ ನಿರ್ಧಾರವು ನಿಮಗೆ ಸರಿಯಾದ ಪ್ರಶ್ನೆಗಳನ್ನು ಕೇಳುವುದರಿಂದ ಬರುತ್ತದೆ. ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಲು ಕಲಿಯಿರಿ ಅಥವಾ ನಿಮ್ಮ ಆಲೋಚನೆಗಳು ನಿಮ್ಮನ್ನು ನಿಯಂತ್ರಿಸುತ್ತವೆ. ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎನ್ನುವುದಕ್ಕಿಂತ ನಿಮ್ಮ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಎಂಬುದು ಮುಖ್ಯವಾಗಿದೆ. ನೀವು ಬದಲಾಯಿಸಲಾಗದ ವಿಷಯಗಳ ಬಗ್ಗೆ ಯೋಚಿಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಆಸೆ ಸಮಸ್ಯೆಯಲ್ಲ, ಈಡೇರಿದ ಬಯಕೆ ಒಂದು ಸಮಸ್ಯೆ. ಭವಿಷ್ಯವನ್ನು ಊಹಿಸಲು ಉತ್ತಮ ಮಾರ್ಗವೆಂದರೆ ಅದನ್ನು ರಚಿಸುವುದು. ಶ್ರೇಷ್ಠ ಶಿಕ್ಷಕರು ಅವರ ಹೃದಯದಿಂದ ಕಲಿಸುತ್ತಾರೆ, ಪುಸ್ತಕದಿಂದ ಅಲ್ಲ. ಸಂತೋಷದ ಕೀಲಿಯು ತಿಳುವಳಿಕೆಯಾಗಿದೆ. ಸ್ಮಾರ್ಟ್ ಕೆಲಸದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ಸ್ಮಾರ್ಟ್ ಇರುವವರಿಗೆ ಲೆಕ್ಕವಿಲ್ಲದಷ್ಟು ವೃತ್ತಿ ಆಯ್ಕೆಗಳು ಲಭ್ಯವಿವೆ. ನಿಮ್ಮನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವುದು ನಿಮ್ಮ ಎಲ್ಲ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿದೆ. ಅತಿದೊಡ್ಡ ಗುರು ಮಂತ್ರವೆಂದರೆ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಅದು ನಿಮ್ಮನ್ನು ನಾಶ ಮಾಡುತ್ತದೆ. ಸಮತೋಲನದ ಮನಸ್ಸಿಗೆ ಸಮನಾದ ತಪಸ್ಸು ಇಲ್ಲ ಮತ್ತು ಸಂತೃಪ್ತಿಗೆ ಸಮನಾದ ಸುಖವಿಲ್ಲ. ದುರಾಸೆಯಂತಹ ರೋಗವಿಲ್ಲ ಮತ್ತು ಕರುಣೆಯಂತಹ ಸದ್ಗುಣವಿಲ್ಲ. ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡುವವರಿಂದ ತಪ್ಪಿಸಿಕೊಳ್ಳಿ. ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ, ಏಕೆಂದರೆ ಅವರು ವಿಷದಿಂದ ತುಂಬಿದ ಹಾಲಿನಂತೆ. ಹಾವು ವಿಷಕಾರಿಯಲ್ಲದಿದ್ದರೂ ಅದು ವಿಷಕಾರಿ ಎಂದು ನಟಿಸಬೇಕು. ಒಬ್ಬ ವ್ಯಕ್ತಿ ತುಂಬ ಪ್ರಾಮಾಣಿಕನಾಗಿರಬಾರದು. ನೇರವಾದ ಮರಗಳನ್ನು ಮೊದಲು ಕತ್ತರಿಸಲಾಗುತ್ತದೆ ಮತ್ತು ಪ್ರಾಮಾಣಿಕರನ್ನು ಮೊದಲು ಕೆಡಿಸಲಾಗುತ್ತದೆ. ನೀವು ಕೆಲವು ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಾನು ಅದನ್ನು ಏಕೆ ಮಾಡುತ್ತಿದ್ದೇನೆ, ಫಲಿತಾಂಶಗಳು ಏನಾಗಬಹುದು ಮತ್ತು ನಾನು ಯಶಸ್ವಿಯಾಗುತ್ತೇನೆಯೇ ಎಂಬ 3 ಪ್ರಶ್ನೆಗಳನ್ನು ಯಾವಾಗಲೂ ಕೇಳಿಕೊಳ್ಳಿ. ಈ ಪ್ರಶ್ನೆಗಳಿಗೆ ತೃಪ್ತಿದಾಯಕವಾದ ಉತ್ತರಗಳನ್ನು ಕಂಡುಕೊಂಡಾಗ ಮಾತ್ರ ಮುಂದುವರಿಯಿರಿ. ಮನುಷ್ಯನು ಕಾರ್ಯಗಳಿಂದ ಶ್ರೇಷ್ಠನಾಗುತ್ತಾನೆಯೇ ಹೊರತು ಹುಟ್ಟಿನಿಂದಲ್ಲ. ಶಿಕ್ಷಣವು ಅತ್ಯುತ್ತಮ ಸ್ನೇಹಿತ. ವಿದ್ಯಾವಂತ ವ್ಯಕ್ತಿಯನ್ನು ಎಲ್ಲೆಡೆ ಗೌರವಿಸಲಾಗುತ್ತದೆ. ಜ್ಞಾನವನ್ನು ಬಳಸದಿದ್ದರೆ ಕಳೆದು ಹೋಗುತ್ತದೆ. ಅಜ್ಞಾನದಿಂದಾಗಿ ಮನುಷ್ಯ ಕಳೆದು ಹೋಗುತ್ತಾನೆ. ಕಮಾಂಡರ್ ಇಲ್ಲದೆ ಸೈನ್ಯ ಕಳೆದು ಹೋಗುತ್ತದೆ ಮತ್ತು ಒಬ್ಬ ಮಹಿಳೆ ಗಂಡನಿಲ್ಲದೆ ಕಳೆದು ಹೋಗುತ್ತಾಳೆ. ಒಮ್ಮೆ ನೀವು ಏನನ್ನಾದರೂ ಮಾಡಲು ಪ್ರಾರಂಭಿಸಿದರೆ ವೈಫಲ್ಯದ ಬಗ್ಗೆ ಭಯಪಡಬೇಡಿ ಮತ್ತು ಅದನ್ನು ತ್ಯಜಿಸಬೇಡಿ. ಪ್ರಾಮಾಣಿಕರಾಗಿ ಕೆಲಸ ಮಾಡುವ ಜನರು ಹೆಚ್ಚು ಸಂತೋಷವಾಗಿರುತ್ತಾರೆ. ಭಯವು ಸಮೀಪಿಸಿದ ತಕ್ಷಣ ಅದನ್ನು ಆಕ್ರಮಿಸಿ ನಾಶ ಮಾಡಿ. ತನ್ನ ಕುಟುಂಬದ ಸದಸ್ಯರೊಂದಿಗೆ ಅತಿಯಾಗಿ ಅಂಟಿಕೊಂಡಿರುವವನು ಭಯ ಮತ್ತು ದುಃಖವನ್ನು ಅನುಭವಿಸುತ್ತಾನೆ, ಏಕೆಂದರೆ ಎಲ್ಲ ದುಃಖದ ಮೂಲವು ಬಾಂಧವ್ಯವಾಗಿದೆ. ಆದ್ದರಿಂದ ಒಬ್ಬನು ಸಂತೋಷವಾಗಿರಲು ಬಾಂಧವ್ಯವನ್ನು ತ್ಯಜಿಸಬೇಕು. ದೇವರು ವಿಗ್ರಹಗಳಲ್ಲಿ ಇರುವುದಿಲ್ಲ, ನಿಮ್ಮ ಭಾವನೆಗಳೇ ನಿಮ್ಮ ದೇವರು. ಆತ್ಮವೇ ದೇವಾಲಯವಾಗಿದೆ. ಸಂಪತ್ತು, ಸ್ನೇಹಿತ, ಹೆಂಡತಿ ಮತ್ತು ರಾಜ್ಯವನ್ನು ಮರಳಿ ಪಡೆಯಬಹುದು, ಆದರೆ ಈ ದೇಹವು ಕಳೆದು ಹೋದಾಗ ಮತ್ತೆ ಎಂದಿಗೂ ಪಡೆಯಲಾಗುವುದಿಲ್ಲ. ನಿಮ್ಮ ಯೋಗ್ಯತೆಗಿಂತ ಮೇಲೆ ಅಥವಾ ಕೆಳಗಿರುವ ಜನರೊಂದಿಗೆ ಎಂದಿಗೂ ಸ್ನೇಹ ಬೆಳೆಸಬೇಡಿ. ಅಂತಹ ಸ್ನೇಹವು ನಿಮಗೆ ಎಂದಿಗೂ ಸಂತೋಷವನ್ನು ನೀಡುವುದಿಲ್ಲ. ಒಂದು ಒಣಗಿದ ಮರವು ಬೆಂಕಿಯಾದರೆ ಇಡೀ ಅರಣ್ಯವನ್ನು ಸುಡುವಂತೆ ಮಾಡುತ್ತದೆ. ಹಾಗೆಯೇ ದುಷ್ಟ ಮಗ ಇಡೀ ಕುಟುಂಬವನ್ನು ನಾಶ ಮಾಡುತ್ತಾನೆ. ದೈವಿಕ ವೇದಿಕೆಗೆ ಏರಲು ಬಯಸುವವರಿಗೆ ಮಾತಿನ ಶುದ್ಧತೆ, ಮನಸ್ಸು, ಇಂದ್ರಿಯಗಳು ಮತ್ತು ಸಹಾನುಭೂತಿಯ ಹೃದಯದ ಅಗತ್ಯವಿದೆ. ಹೂವಿನ ಸುಗಂಧ ಗಾಳಿಯ ದಿಕ್ಕುಗಳಲ್ಲಿ ಮಾತ್ರ ಹರಡುತ್ತದೆ, ಆದರೆ ವ್ಯಕ್ತಿಯ ಒಳ್ಳೆಯತನ ಎಲ್ಲ ದಿಕ್ಕುಗಳಲ್ಲಿಯೂ ಹರಡುತ್ತದೆ. ನಾವು ಹಿಂದಿನದಕ್ಕಾಗಿ ಚಿಂತಿಸಬಾರದು ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸಬಾರದು. ವಿವೇಚನೆಯುಳ್ಳ ಪುರುಷರು ಪ್ರಸ್ತುತ ಕ್ಷಣಗಳೊಂದಿಗೆ ಮಾತ್ರ ವ್ಯವಹರಿಸುತ್ತಾರೆ. ನೀವು
ಮಾಡುವ ಬಗ್ಗೆ ಯೋಚಿಸಿದ್ದನ್ನು ಎಂದಿಗೂ ಬಹಿರಂಗಪಡಿಸಬೇಡಿ. ಅದನ್ನು ಕಾರ್ಯಗತಗೊಳಿಸುವವರೆಗೂ ರಹಸ್ಯವಾಗಿಡಿ. ಯಾರ ಜ್ಞಾನವು ಪುಸ್ತಕಗಳಿಗೆ ಸೀಮಿತವಾಗಿದೆ ಮತ್ತು ಅವರ ಸಂಪತ್ತು ಇತರರ ಸ್ವಾಧೀನದಲ್ಲಿದೆಯೋ ಅವರು ಜ್ಞಾನ ಅಥವಾ ಸಂಪತ್ತನ್ನು ಅಗತ್ಯವಿದ್ದಾಗ ಬಳಸಲಾಗುವುದಿಲ್ಲ. ಪ್ರಪಂಚದ ದೊಡ್ಡ ಶಕ್ತಿ ಮಹಿಳೆಯ ಸೌಂದರ್ಯ ಮತ್ತು ಯೌವನ. ಇತರರ ತಪ್ಪುಗಳಿಂದ ಕಲಿಯಿರಿ. ಆ ತಪ್ಪುಗಳನ್ನು ನೀವೇ ಮಾಡಿದರೆ ನೀವು ಹೆಚ್ಚು ಕಾಲ ಬದುಕಲು ಸಾಧ್ಯವಿಲ್ಲ. ಶತ್ರುವಿನ ದೌರ್ಬಲ್ಯ ತಿಳಿಯುವವರೆಗೆ ಅವನನ್ನು ಸ್ನೇಹಪರವಾಗಿ ಇಡಬೇಕು. ನಿಮಗೆ ಅರ್ಹವಾಗಿರುವುದಕ್ಕಿಂತ ಕಡಿಮೆ ಯಾವುದಕ್ಕೂ ಪಡೆಯಬೇಡಿ. ಇದು ಅಹಂಕಾರವಲ್ಲ, ಆತ್ಮಗೌರವ. ನಾವು ಕಠಿಣ ಜನರನ್ನು ಮೃದುಗೊಳಿಸಬೇಕು. ದೂರದಲ್ಲಿರುವವರನ್ನು ಆಕರ್ಷಿಸಬೇಕು. ಅವರು ನಮಗೆ ಕೆಟ್ಟದ್ದನ್ನು ಮಾಡಿದರೆ ನಮ್ಮ ಗುರಿಯನ್ನು ಪರಿಗಣಿಸಿ ನಾವು ಅವರನ್ನು ಯಾವಾಗಲೂ ಪ್ರೀತಿಸಬೇಕು. ದುಷ್ಟ ವ್ಯಕ್ತಿಗಳು ಅಥವಾ ಮುಳ್ಳುಗಳನ್ನು ಎದುರಿಸಲು ಕೇವಲ 2 ಮಾರ್ಗಗಳಿವೆ. ಅವುಗಳನ್ನು ನಿಮ್ಮ ಬೂಟ್ ಅಡಿಯಲ್ಲಿ ಪುಡಿ ಮಾಡಿ ಅಥವಾ ಅವುಗಳಿಂದ ದೂರವಿರಿ. ಅತಿಯಾದ ಸೌಂದರ್ಯವು ಸೀತೆಯನ್ನು ಅಪಹರಿಸಿತು. ಅತಿಯಾದ ದುರಹಂಕಾರವು ರಾವಣವನ್ನು ಕೊಂದಿತು ಮತ್ತು ಅತಿಯಾದ ದಾನವು ರಾಜ ಬಲಿಯನ್ನು ಆಳವಾದ ತೊಂದರೆಗೆ ಸಿಲುಕಿಸಿತು. ಆದ್ದರಿಂದ ಯಾವುದನ್ನಾದರೂ ಹೆಚ್ಚು ಮಾಡುವುದರಿಂದ ದೂರವಿರಬೇಕು. ಹಣವನ್ನು ನೀಡುವ ಮೂಲಕ ನೀವು ದುರಾಸೆಯನ್ನು ಗೆಲ್ಲಬಹುದು. ನೀವು ಮೂರ್ಖನನ್ನು ಅವನ ಮಾತಿಗೆ ಒಪ್ಪಿಕೊಳ್ಳುವ ಮೂಲಕ ಗೆಲ್ಲಬಹುದು ಮತ್ತು ನೀವು ಸತ್ಯದಿಂದ ಮಾತ್ರ ವಿದ್ವಾಂಸರನ್ನು ಗೆಲ್ಲಬಹುದು. ಬುದ್ಧಿವಂತನು ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಮತ್ತು ತನ್ನ ಸ್ಥಳ, ಸಮಯ ಮತ್ತು ಸಾಮರ್ಥ್ಯದ ಸರಿಯಾದ ಜ್ಞಾನದಿಂದ ತನ್ನ ಉದ್ದೇಶವನ್ನು ಸಾಧಿಸಬೇಕು. ನಿಮ್ಮನ್ನು ಗೌರವಿಸದ, ನಿಮ್ಮ ಜೀವನೋಪಾಯವನ್ನು ಗಳಿಸಲು ಸಾಧ್ಯವಾಗದ, ಸ್ನೇಹಿತರಿಲ್ಲದ ಅಥವಾ ಜ್ಞಾನವನ್ನು ಪಡೆಯಲು ಸಾಧ್ಯವಾಗದ ಸ್ಥಳದಲ್ಲಿ ವಾಸಿಸಬೇಡಿ. ಯಾರ ನಡವಳಿಕೆಯು ಕೆಟ್ಟದ್ದಾಗಿದೆಯೋ ಅವರ ದೃಷ್ಟಿ ಅಶುದ್ಧವಾಗಿದೆ ಮತ್ತು ಕುಖ್ಯಾತವಾಗಿ ವಕ್ರವಾಗಿರುವ ವ್ಯಕ್ತಿಯೊಂದಿಗೆ ಸ್ನೇಹ ಬೆಳೆಸುವವನು ಶೀಘ್ರವಾಗಿ ನಾಶ ಹೊಂದುತ್ತಾನೆ. ತನ್ನ ಗುರಿಯನ್ನು ನಿರ್ಧರಿಸಲು ಸಾಧ್ಯವಾಗದ ವ್ಯಕ್ತಿ ಸರಳವಾಗಿ ಗೆಲ್ಲಲು ಸಾಧ್ಯವಿಲ್ಲ. ನಿಜವಾದ ಮಗ ವಿಧೇಯನಾಗಿರುತ್ತಾನೆ. ನಿಜವಾದ ತಂದೆ ಪ್ರೀತಿಯಿಂದ ಕೂಡಿರುತ್ತಾನೆ ಮತ್ತು ನಿಜವಾದ ಸ್ನೇಹಿತ ಪ್ರಾಮಾಣಿಕನಾಗಿರುತ್ತಾನೆ. ಶಕ್ತಿಶಾಲಿ ಮನಸ್ಸನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಎಲ್ಲ ಜೀವಿಗಳ ಬಗ್ಗೆ ಕರುಣೆ ಮತ್ತು ಸಹಾನುಭೂತಿ ಹೊಂದಿರುವ ಮನುಷ್ಯನು ಖಂಡಿತವಾಗಿಯೂ ಧಾರ್ಮಿಕನಾಗಿರುತ್ತಾನೆ. ಅವನ ಧಾರ್ಮಿಕತೆಯನ್ನು ಸಾಬೀತುಪಡಿಸಲು ಅವನಿಗೆ ಯಾವುದೇ ಧಾರ್ಮಿಕ ಚಿಹ್ನೆಯ ಅಗತ್ಯವಿಲ್ಲ. ಅನಾರೋಗ್ಯ, ದುರಾದೃಷ್ಟ, ಕ್ಷಾಮ ಮತ್ತು ಆಕ್ರಮಣದ ಸಮಯದಲ್ಲಿ ನಿಮಗೆ ಸಹಾಯ ಮಾಡುವವರು ನಿಜವಾದ ಅರ್ಥದಲ್ಲಿ ನಿಮಗೆ ನಿಜವಾದ ಸಹೋದರ. ಹಣ ಬರುತ್ತದೆ ಮತ್ತು ಹೋಗುತ್ತದೆ, ಹಾಗೆಯೇ ಯೌವನ, ಜೀವನವೂ ಹೋಗುತ್ತದೆ. ಯಾವುದೂ ಶಾಶ್ವತವಾಗಿ ಉಳಿಯುವುದಿಲ್ಲ. ದೃಢವಾಗಿ ಉಳಿಯುವ ಏಕೈಕ ವಿಷಯವೆಂದರೆ ನಿಮ್ಮ ನಂಬಿಕೆ. ಅನೇಕ ಕೆಟ್ಟ ಅಭ್ಯಾಸವನ್ನು ಅತಿಯಾದ ಭೋಗದ ಮೂಲಕ ಅಭಿವೃದ್ಧಿಪಡಿಸಲಾಗಿರುತ್ತದೆ ಮತ್ತು ಅನೇಕ ಒಳ್ಳೆಯದನ್ನು ಶಿಕ್ಷೆಯ ಮೂಲಕ ಅಭಿವೃದ್ಧಿಪಡಿಸಲಾಗಿರುತ್ತದೆ. ಪಾಪದಿಂದ ಸಂಪಾದಿಸಿದ ಸಂಪತ್ತು 10 ವರ್ಷದವರೆಗೆ ಉಳಿಯಬಹುದು. 11ನೇ ವರ್ಷದಲ್ಲಿ ಅದು ಕಣ್ಮರೆಯಾಗುತ್ತದೆ. ಪುಸ್ತಕಗಳು ಮೂರ್ಖರಿಗೆ ಎಷ್ಟು ಉಪಯುಕ್ತವೋ ಕನ್ನಡಿಯು ಕುರುಡರಿಗೆ ಅಷ್ಟೇ ಉಪಯುಕ್ತವಾಗಿದೆ. ಶತ್ರುವಿನ ಶತ್ರು ಸ್ನೇಹಿತವಾಗಿರಬೇಕು. ಒಮ್ಮೆ ಮನುಷ್ಯನ ಮಹತ್ವಾಕಾಂಕ್ಷೆಯನ್ನು ಪ್ರಚೋದಿಸಿದರೆ ಯಾವುದೂ ಅವನನ್ನು ತಡೆಯಲು ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಅವನ ಪ್ರಸ್ತುತ ಪರಿಸ್ಥಿತಿಗಳ ಆಧಾರದ ಮೇಲೆ ನಿರ್ಣಯಿಸಬೇಡಿ, ಏಕೆಂದರೆ ಸಮಯಕ್ಕೆ ಕಪ್ಪು ಕಲ್ಲಿದ್ದಲನ್ನು ಹೊಳೆಯುವ ವಜ್ರವನ್ನಾಗಿ ಬದಲಿಸುವ ಶಕ್ತಿ ಇದೆ. ಕಾಮದಷ್ಟು ವಿನಾಶಕಾರಿ ರೋಗವಿಲ್ಲ. ಮೂರ್ಖನಿಗೆ ಸಲಹೆ ನೀಡುವುದು, ಕೆಟ್ಟ ಸ್ವಭಾವದ ಮಹಿಳೆಯನ್ನು ಕಾಳಜಿ ವಹಿಸುವುದು ಮತ್ತು ಆಲಸ್ಯ ಅಥವಾ ಅತೃಪ್ತ ವ್ಯಕ್ತಿಯ ಸಹವಾಸದಲ್ಲಿರುವುದು ಅವಿವೇಕದ ಕೆಲಸ.
ಬುದ್ಧಿವಂತ ವ್ಯಕ್ತಿಯು ತನ್ನ ಮಗನನ್ನು ಎಚ್ಚರಿಕೆಯಿಂದ ಬೆಳೆಸುತ್ತಾನೆ, ಏಕೆಂದರೆ ಉನ್ನತ ನೈತಿಕತೆಯನ್ನು ಹೊಂದಿರುವ ವಿದ್ಯಾವಂತ ವ್ಯಕ್ತಿಗೆ ಮಾತ್ರ ಸಮಾಜದಲ್ಲಿ ನಿಜವಾದ ಗೌರವವನ್ನು ನೀಡಲಾಗುತ್ತದೆ. ಸುಗಂಧಭರಿತ ಹೂವುಗಳಿಂದ ತುಂಬಿದ ಮರವು ಇಡೀ ಕಾಡಿನಲ್ಲಿ ಪರಿಮಳವನ್ನು ಹರಡಿಸುತ್ತದೆ. ಅಂತೆಯೇ ಒಬ್ಬ ಯೋಗ್ಯ ಮಗನು ಇಡೀ ಕುಟುಂಬ, ಸಮುದಾಯ ಮತ್ತು ದೇಶಕ್ಕೆ ಕೀರ್ತಿ ತರುತ್ತಾನೆ. ಪಾಪದ ಮೇಲೆ ರತ್ನವನ್ನು ಮತ್ತು ತಲೆಯ ಮೇಲೆ ಕನ್ನಡಿಯನ್ನು ಇರಿಸಿದರೂ ರತ್ನವು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಜ್ಞಾನವು ಪವಿತ್ರವಾದ ಕಾಮಧೇನುವಿನಂತೆ ಮತ್ತು ಪ್ರತಿ ಋತುವಿನಲ್ಲಿ ಹಣ್ಣುಗಳನ್ನು ಕೊಡುವ ಮರದಂತೆ. ಅಜ್ಞಾತ ಪ್ರದೇಶಗಳಲ್ಲಿ ಇದು ರಕ್ಷಣೆ ನೀಡುತ್ತದೆ ಮತ್ತು ನಿಮಗೆ ಪ್ರತಿಫಲವನ್ನು ತರುತ್ತದೆ. ಕುಡಿದಾಗ ಮನುಷ್ಯನ ನಿಜವಾದ ಗುಣ ಹೊರಬರುತ್ತದೆ. ಸಂತೋಷದ ಅನ್ವೇಷಣೆಯು ನಮ್ಮ ಮತ್ತು ಇತರರ ಆಸಕ್ತಿಗಳಿಂದ ಮಾತ್ರ ಸಾಧ್ಯ. ನಾನು ಜಗತ್ತಿನ ಪ್ರಜೆ. ನಾವು ತುಂಬ ಯೋಚಿಸುತ್ತೇವೆ ಮತ್ತು ತುಂಬ ಕಡಿಮೆ ಎಂದು ಭಾವಿಸುತ್ತೇವೆ. ನಿಮ್ಮೊಂದಿಗೆ ನೀವು ನಿಜವಾಗಿಯೂ ಸತ್ಯವಂತರಾಗಿದ್ದರೆ ಇದು ಅದ್ಭುತವಾದ ಮಾರ್ಗದರ್ಶನವಾಗಿದೆ. ನನಗೆ ಹಾಸ್ಯ ಮಾಡಲು ಬೇಕಾಗುವುದು ಪಾರ್ಕ್, ಪೊಲೀಸ್ ಮತ್ತು ಸುಂದರ ಹುಡುಗಿ. ಇದು ಜೀವನದ ವ್ಯಂಗ್ಯಗಳಲ್ಲಿ ಒಂದಾಗಿದೆ ಎಂದು ನಾನು ಭಾವಿಸುತ್ತೇನೆ. ಸರಿಯಾದ ಸಮಯದಲ್ಲಿ ತಪ್ಪು ಕೆಲಸ ಮಾಡುವುದು. ನಾನು ದೇವರೊಂದಿಗೆ ಶಾಂತಿಯಿಂದಿದ್ದೇನೆ. ನನ್ನ ಸಂಘರ್ಷ ಮನುಷ್ಯರೊಂದಿಗೆ. ಅಜ್ಞಾನಿಗಳು ಖಂಡಿಸುತ್ತಾರೆ, ಆದರೆ ಬುದ್ಧಿವಂತರು ಕರುಣೆ ತೋರುತ್ತಾರೆ. ನನ್ನ ಸಂತೋಷದ ದಿನಗಳು ನನ್ನ ಒಳ್ಳೆಯ ಕೆಲಸ ಮಾಡುವ ದಿನಗಳು. ತಮಾಷೆ ಮಾಡುವುದು ಗಂಭೀರ ವ್ಯವಹಾರವಾಗಿದೆ. ಆಳವಾಗಿ ಯೋಚಿಸುವ ಪುರುಷರು ಸಾಮಾನ್ಯ ಸಂಭಾಷಣೆಗಳಲ್ಲಿ ಕಡಿಮೆ ಹೇಳುತ್ತಾರೆ. ಹತಾಶೆಯು ಮಾದಕ ವಸ್ತುವಾಗಿದೆ. ಇದು ಮನಸ್ಸನ್ನು ಉದಾಸೀನತೆಗೆ ತಳ್ಳುತ್ತದೆ. ಅಸಾಧ್ಯವಾಗಿದ್ದಕ್ಕಾಗಿ ಶ್ರಮಿಸೋಣ. ಇತಿಹಾಸ ಉದ್ದಕ್ಕೂ ದೊಡ್ಡ ಸಾಧನೆಗಳು ಅಸಾಧ್ಯವೆಂದು ತೋರಿಸುವ ವಿಜಯಗಳಾಗಿವೆ. ಋಷಿಯಾಗಲಿ ಅಥವಾ ಮೂರ್ಖರಾಗಲಿ ಜೀವನದೊಂದಿಗೆ ಸಂಘರ್ಷಿಸಬೇಕು. ಅಸಭ್ಯ ಮನಸ್ಸು ಇಲ್ಲದಿದ್ದರೆ ಏನು ಬೇಕಾದರೂ ಮಾಡಬಹುದು. ಕೇವಲ ಯಶಸ್ಸಿನ ಕಥೆಗಳಷ್ಟೇ ಓದಬೇಡಿ. ಯಶಸ್ಸಿನ ಕಥೆಗಳಿಂದ ನಿಮಗೆ ಸಂದೇಶಗಳಷ್ಟೇ ಸಿಗುತ್ತವೆ. ಸೋಲಿನ ಕಥೆಗಳನ್ನು ಓದಿ. ನಿಮಗೆ ಯಶಸ್ವಿಯಾಗಲು ಕೆಲವು ಉತ್ತಮ ಐಡಿಯಾಗಳು ಸಿಗುತ್ತವೆ. ಸೂರ್ಯನಂತೆ ಹೊಳೆಯುವ ಆಸೆ ನಿಮಗಿದ್ದರೆ ಮೊದಲು ಸೂರ್ಯನಂತೆ ಹೊತ್ತಿ ಉರಿಯುವುದನ್ನು ಕಲಿಯಿರಿ. ನೀವು ನಿದ್ರೆ ಮಾಡುವಾಗ ಕಾಣುವುದು ಕನಸಲ್ಲ. ಯಾವ ಕನಸು ನಿಮ್ಮನ್ನು ನಿದ್ರಿಸಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು. ನಿಮ್ಮ ಜೀವನದಲ್ಲಿ ಏನೇ ಏರುಪೇರಾದರೂ ಆಲೋಚನೆಯೇ ನಿಮ್ಮ ಮೂಲ ಬಂಡವಾಳ ಮತ್ತು ಆಸ್ತಿಯಾಗಿರಬೇಕು. ಮನುಷ್ಯನಿಗೆ ಜೀವನದಲ್ಲಿ ಬಹಳಷ್ಟು ಸಂಕಟಗಳು ಬೇಕಾಗುತ್ತವೆ, ಏಕೆಂದರೆ ಯಶಸ್ಸನ್ನು ಸಂಭ್ರಮಿಸಲು ಅವು ಮುಖ್ಯವಾಗುತ್ತವೆ. ವೈಫಲ್ಯ ಮತ್ತು ರೋಗಗಳನ್ನು ಕೊಲ್ಲಲು ಆತ್ಮವಿಶ್ವಾಸ ಮತ್ತು ಕಠಿಣ ಕೆಲಸಗಳು ಅತ್ಯುತ್ತಮ ಔಷಧಿಗಳಾಗಿವೆ. ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಸ್ಪರ್ಶಿಸುವುದಿಲ್ಲ. ಯಾವುದೇ ಸಮಸ್ಯೆಗೂ ಯುದ್ಧ ಶಾಶ್ವತವಾದ ಪರಿಹಾರವಲ್ಲ. ಸಣ್ಣ ಗುರಿಗಳನ್ನು ಹೊಂದುವುದು ಅಪರಾಧವಾಗಿದೆ. ಆದ್ದರಿಂದ ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳಿರಿ. ದೊಡ್ಡ ಗುರಿಗಳನ್ನು ಹೊಂದುವುದು ನಿರಂತರವಾಗಿ ಜ್ಞಾನವನ್ನು ಪಡೆದುಕೊಳ್ಳುವುದು, ಪರಿಶ್ರಮ ಪಡುವುದು, ತಾಳ್ಮೆಯಿಂದಿರುವುದು. ಈ 4 ವಿಷಯಗಳನ್ನು ಅನುಸರಿಸಿದರೆ ನೀವು ಏನನ್ನಾದರೂ ಸಾಧಿಸಬಹುದು. ಸದಾಕಾಲ ಕ್ರಿಯಾಶೀಲರಾಗಿ. ನಿಮ್ಮ ಜವಾಬ್ದಾರಿಗಳನ್ನು ನೀವೇ ಹೊತ್ತುಕೊಳ್ಳಿ. ನಿಮ್ಮ ಕನಸುಗಳಿಗಾಗಿ ಕೆಲಸ ಮಾಡಿ. ಇಲ್ಲವಾದರೆ ನೀವು ನಿಮ್ಮ ಅದೃಷ್ಟವನ್ನು ಬೇರೆಯವರಿಗೆ ಶರಣಾಗಿಸುತ್ತೀರಿ. ಮಳೆ ಬೀಳುವಾಗ ಎಲ್ಲ ಪಕ್ಷಿಗಳು ಮರದ ಆಸರೆಯನ್ನು ಪಡೆಯುತ್ತವೆ, ಆದರೆ
ಹದ್ದುಗಳು ಮೋಡಗಳ ಮೇಲಿಂದ ಹಾರುವ ಸಾಹಸ ಮಾಡಿ ಮಳೆಯಿಂದ ತಪ್ಪಿಸಿಕೊಳ್ಳುತ್ತವೆ. ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮಿಂದ ನಿಮ್ಮ ಹವ್ಯಾಸಗಳನ್ನು ಬದಲಾಯಿಸಲು ಸಾಧ್ಯವಿದೆ. ನಿಮ್ಮ ಹವ್ಯಾಸಗಳು ನಿಮ್ಮ ಭವಿಷ್ಯವನ್ನು ಖಂಡಿತ ಬದಲಾಯಿಸುತ್ತವೆ. ಕಠಿಣವಾದ ಕೆಲಸಗಳು ಅಸಾಧ್ಯವೆಂದಲ್ಲ, ಕಠಿಣವಾದ ಕೆಲಸಗಳಿಗೆ ಹೆಚ್ಚಿನ ಕಷ್ಟಪಡಬೇಕಾಗುತ್ತದೆ. ನಿಮ್ಮನ್ನು ದ್ವೇಷಿಸುವವರನ್ನು ನೀವು ಯಾವತ್ತೂ ದ್ವೇಷಿಸಬೇಡಿ, ಏಕೆಂದರೆ ನೀವು ಅವರಿಗಿಂತ ಉತ್ತಮರೆಂದು ಅವರಷ್ಟೇ ಯೋಚಿಸುತ್ತಾರೆ. ದೇವರಿಗಿಂತ ಒಂಟಿ ಯಾರೂ ಇಲ್ಲ. ಸತ್ಯವು ಅನ್ವೇಷಿಸಲು ಹೊರಗಿನ ವಿಷಯವಲ್ಲ, ಅದು ಅರಿತುಕೊಳ್ಳಬೇಕಾದುದು. ನಾನು 2 ತತ್ವಗಳ ಆಧಾರದ ಮೇಲೆ ನನ್ನ ಜೀವನವನ್ನು ನಡೆಸುತ್ತೇನೆ. 1, ನಾನು ಇಂದು ಭೂಮಿಯ ಮೇಲಿನ ನನ್ನ ಕೊನೆಯ ದಿನ ಎಂಬಂತೆ ಬದುಕುತ್ತೇನೆ. 2, ನಾನು ಶಾಶ್ವತವಾಗಿ ಬದುಕುತ್ತೇನೆ ಎಂಬಂತೆ ನಾನು ಇಂದು ಬದುಕುತ್ತೇನೆ. ನಿಮ್ಮ ಬಗ್ಗೆ ಯಾರೂ ಏನನ್ನೂ ಹೇಳಲು ಸಾಧ್ಯವಿಲ್ಲ. ಜನರು ಏನು ಹೇಳಿದರೂ ಅದು ಅವರ ಬಗ್ಗೆಯೇ. ಆದರೆ ನೀವು ತುಂಬ ಅಲುಗಾಡುತ್ತೀರಿ, ಏಕೆಂದರೆ ನೀವು ಇನ್ನೂ ಸುಳ್ಳು ಕೇಂದ್ರಕ್ಕೆ ಅಂಟಿಕೊಳ್ಳುತ್ತೀರಿ. ನೀವು 1 ನಿಮಿಷವನ್ನು ಬಯಸುವ ಮೊದಲು ಯೋಚಿಸಿ. ಅದು ನೆರವೇರುವ ಎಲ್ಲ ಸಾಧ್ಯತೆಗಳಿವೆ ಮತ್ತು ನಂತರ ನೀವು ಬಳಲುತ್ತೀರಿ. ಬುದ್ಧಿವಂತಿಕೆ ಅಪಾಯಕಾರಿ. ಬುದ್ಧಿವಂತಿಕೆ ಎಂದರೆ ನೀವು ಸ್ವಂತವಾಗಿ ಯೋಚಿಸಲು ಪ್ರಾರಂಭಿಸುತ್ತೀರಿ. ನೀವು ನಿಮ್ಮ ಸುತ್ತಲೂ ನೋಡಲು ಪ್ರಾರಂಭಿಸುತ್ತೀರಿ. ನೀವು ಧರ್ಮಗ್ರಂಥಗಳನ್ನು ನಂಬುವುದಿಲ್ಲ, ನಿಮ್ಮ ಸ್ವಂತ ಅನುಭವದಲ್ಲಿ ಮಾತ್ರ ನೀವು ನಂಬುತ್ತೀರಿ. ನಿಜವಾದ ಪ್ರಶ್ನೆಯು ಸಾವಿನ ನಂತರ ಜೀವನ ಅಸ್ತಿತ್ವದಲ್ಲಿಯೇ ಎಂಬುದು ಅಲ್ಲ, ಸಾವಿಗೆ ಮುನ್ನ ನೀನು ಬದುಕಿದ್ದೀಯಾ ಎಂಬುದು ನಿಜವಾದ ಪ್ರಶ್ನೆ. ನೀವು ಪೋಷಕರಾಗಿದ್ದರೆ ಮಗುವಿಗೆ ಅಜ್ಞಾತ ದಿಕ್ಕುಗಳಿಗೆ ಬಾಗಿಲು ತೆರೆಯಿರಿ. ಇದರಿಂದ ಅವನು ಅನ್ವೇಷಿಸಬಹುದು. ಅಪರಿಚಿತರಿಗೆ ಹೆದರಬೇಡಿ, ಬೆಂಬಲ ನೀಡಿ. ನೋವು ತಪ್ಪಿಸಲು ಅವರು ಸಂತೋಷವನ್ನು ತಪ್ಪಿಸುತ್ತಾರೆ, ಸಾವನ್ನು ತಪ್ಪಿಸಲು ಅವರು ಜೀವನವನ್ನು ತಪ್ಪಿಸುತ್ತಾರೆ. ಜಗತ್ತಿನಲ್ಲಿ ದೊಡ್ಡ ಭಯವೆಂದರೆ ಇತರರ ಅಭಿಪ್ರಾಯಗಳು, ಮತ್ತು ನೀವು ಗುಂಪಿಗೆ ಹೆದರದ ಕ್ಷಣದಲ್ಲಿ ನೀವು ಇನ್ನು ಮುಂದೆ ಕುರಿಗಳಲ್ಲ, ನೀವು ಸಿಂಹವಾಗುತ್ತೀರಿ. ನಿಮ್ಮ ಹೃದಯದಲ್ಲಿ ದೊಡ್ಡ ಗರ್ಜನೆ ಉಂಟಾಗುತ್ತದೆ, ಸ್ವಾತಂತ್ರ್ಯದ ಗರ್ಜನೆ. ಮೊದಲು ಗಂಡನು ಹೆಂಡತಿಯನ್ನು ತನ್ನ ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸಿದನು ಮತ್ತು ಅವಳು ಸ್ವಾಧೀನಪಡಿಸಿಕೊಂಡ ನಂತರ ಅವನು ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಅದರಲ್ಲಿ ಕೆಲವು ಗುಪ್ತ ತರ್ಕವಿದೆ. ಅವನ ಸಂಪೂರ್ಣ ಆಸಕ್ತಿಯು ಸ್ವಾಧೀನಪಡಿಸಿಕೊಳ್ಳುವುದಾಗಿತ್ತು. ಈಗ ಅದು ಮುಗಿದಿದೆ ಮತ್ತು ಅವನು ಬೇರೊಬ್ಬ ಮಹಿಳೆಯನ್ನು ಪ್ರಯತ್ನಿಸಲು ಬಯಸುತ್ತಾನೆ. ಆದ್ದರಿಂದ ಅವನು ಮತ್ತೊಮ್ಮೆ ಸ್ವಾಧೀನದ ಮತ್ತೊಂದು ಪ್ರವಾಹಕ್ಕೆ ಹೋಗಬಹುದು. ಪುರೋಹಿತರ ಖಂಡನೆಯಿಂದಾಗಿ ಲೈಂಗಿಕತೆಯು ಹೆಚ್ಚು ಹೆಚ್ಚು ಆಕರ್ಷಕವಾಗಿದೆ. ಜೀವನವನ್ನು ಗೌರವಿಸಿ. ಜೀವನಕ್ಕಿಂತ ಪವಿತ್ರವಾದುದು ಯಾವುದೂ ಇಲ್ಲ. ಜೀವನಕ್ಕಿಂತ ಹೆಚ್ಚು ದೈವಿಕವಾದುದು ಯಾವುದೂ ಇಲ್ಲ. ಪ್ರೀತಿಯ ಹುಚ್ಚು ಸ್ವರ್ಗದ ಆಶೀರ್ವಾದಗಳಲ್ಲಿ ಶ್ರೇಷ್ಠವಾಗಿದೆ. ಅಭಿಪ್ರಾಯವು ಜ್ಞಾನ ಮತ್ತು ಅಜ್ಞಾನದ ನಡುವಿನ ಮಾಧ್ಯಮವಾಗಿದೆ. ಮನುಷ್ಯನು ಶಿಕ್ಷಣವನ್ನು ನಿರ್ಲಕ್ಷಿಸಿದರೆ ಅವನು ತನ್ನ ಜೀವನದ ಕೊನೆಯವರೆಗೂ ಕುಂಟನಾಗಿ ನಡೆಯುತ್ತಾನೆ. ನಾನು ಜೀವಂತವಾಗಿರುವ ಅತ್ಯಂತ ಬುದ್ಧಿವಂತ ಮನುಷ್ಯ, ಏಕೆಂದರೆ ನನಗೆ ಒಂದು ವಿಷಯ ತಿಳಿದಿದೆ ಮತ್ತು ಅದು ನನಗೆ ಏನೂ ತಿಳಿದಿಲ್ಲ. ನಾನು ಯೋಚಿಸಲು ಪ್ರಾರಂಭಿಸುತ್ತಿದ್ದೇನೆ. ಸತ್ಯಗಳೊಂದಿಗೆ ನನ್ನನ್ನು ಗೊಂದಲಗೊಳಿಸಬೇಡಿ. ಪುರುಷರಲ್ಲಿ 3 ವರ್ಗಗಳಿವೆ: ಬುದ್ಧಿವಂತಿಕೆಯನ್ನು ಪ್ರೀತಿಸುವವರು, ಗೌರವವನ್ನು ಪ್ರೀತಿಸುವವರು ಮತ್ತು ಲಾಭದ ಪ್ರಿಯರು. ಪ್ರಾರಂಭವು ಕೆಲಸದ ಪ್ರಮುಖ ಭಾಗವಾಗಿದೆ. ದಯೆಯಿಂದಿರಿ. ನೀವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿ ಕಠಿಣ ಹೋರಾಟ ನಡೆಸುತ್ತಿದ್ದಾನೆ. ಹೆಚ್ಚು ಅಪೂರ್ಣವಾಗಿ ಮಾಡುವುದಕ್ಕಿಂತ ಸಣ್ಣ ಕೆಲಸಗಳನ್ನು ಚೆನ್ನಾಗಿ ಪೂರ್ಣಗೊಳಿಸುವುದು ಉತ್ತಮ. ನಿಮ್ಮ ಮಕ್ಕಳನ್ನು ನಿಮ್ಮ ಮಾರ್ಗಗಳಿಗೆ ಒತ್ತಾಯಿಸಬೇಡಿ, ಏಕೆಂದರೆ ಅವರು ನಿಮ್ಮ ಸ್ವಂತದಕ್ಕಿಂತ ವಿಭಿನ್ನವಾದ ಸಮಯಕ್ಕೆ ರಚಿಸಲ್ಪಟ್ಟಿದ್ದಾರೆ. ಚಟುವಟಿಕೆಯ ಕೊರತೆಯು
ಪ್ರತಿಯೊಬ್ಬ ಮನುಷ್ಯನ ಉತ್ತಮ ಸ್ಥಿತಿಯನ್ನು ನಾಶಪಡಿಸುತ್ತದೆ. ಮೂರ್ಖನನ್ನು 2 ವಿಷಯಗಳಿಂದ ಗುರುತಿಸಬಹುದು. ಅವನು ತನಗೆ ನಿಷ್ಪ್ರಯೋಜಕವಾದ ವಿಷಯಗಳ ಬಗ್ಗೆ ಬಹಳ ಮಾತನಾಡುತ್ತಾನೆ ಮತ್ತು ಅವನು ಕೇಳದದ್ದನ್ನು ಹೇಳುತ್ತಾನೆ. ಕಾಮದಷ್ಟು ವಿನಾಶಕಾರಿ ರೋಗವಿಲ್ಲ. ಕಾಮವೆಂದರೆ ಬಾಯಾರಿಕೆಯಿಂದ ಸಾಯುತ್ತಿರುವ ಮನುಷ್ಯನ ಉಪ್ಪಿನ ಹಂಬಲ. ಲೈಂಗಿಕ ಕ್ರಿಯೆಯು ನರಮಂಡಲವನ್ನು ಛಿದ್ರಗೊಳಿಸುತ್ತದೆ. ಕ್ರಿಯೆಯ ಸಮಯದಲ್ಲಿ ಇಡೀ ನರಮಂಡಲವು ಅಲುಗಾಡುತ್ತದೆ ಅಥವಾ ಕ್ಷೋಭೆಗೊಳಗಾಗುತ್ತದೆ. ಅಧಿಕ ಶಕ್ತಿಯ ನಷ್ಟವಿದೆ. ಸಂಯೋಗದ ಸಮಯದಲ್ಲಿ ಹೆಚ್ಚಿನ ಶಕ್ತಿಯು ವ್ಯರ್ಥವಾಗುತ್ತದೆ. ಆದರೆ ಕನಸಿನ ಸ್ಥಿತಿಯಲ್ಲಿ ಹೊರಸೂಸುವಿಕೆ ಸಂಭವಿಸಿದಾಗ ಅದು ಹಾಗಲ್ಲ. ಕಾಮವು ಮನುಷ್ಯನ ದೊಡ್ಡ ಶತ್ರು. ಅದು ಅವನ ಜ್ಞಾನೋದಯದ ಹಾದಿಯಲ್ಲಿ ದೊಡ್ಡ ಕಲ್ಲು. ಪುರುಷರು ಯಾವಾಗಲೂ ಆರೋಗ್ಯದ ನಿಯಮಗಳನ್ನು ಅನುಸರಿಸುತ್ತಾರೆ ಮತ್ತು ಮುರಿಯದ ಬ್ರಹ್ಮಚಾರ್ಯವನ್ನು ಅನುಸರಿಸುತ್ತಾರೆ. ಅನುಸರಿಸುವ ಅಧ್ಯಾಯಗಳು ಅಗತ್ಯವಿಲ್ಲ, ಏಕೆಂದರೆ ಅಂತಹ ಪುರುಷರು ಯಾವುದೇ ದೈಹಿಕ ಅಥವಾ ಮಾನಸಿಕ ಅಸ್ವಸ್ಥತೆಯನ್ನು ಅನುಭವಿಸಲು ಸಾಧ್ಯವಿಲ್ಲ. ತನ್ನ ಲೈಂಗಿಕತೆಯನ್ನು ನಿಯಂತ್ರಿಸಬಹುದಾದ ಯಾವುದೇ ಮಗು ಪ್ರಶಸ್ತಿಯನ್ನು ಗೆಲ್ಲಬಹುದು. ಕುತೂಹಲವು ಮನಸ್ಸಿನ ಕಾಮವಾಗಿದೆ. ಲೈಂಗಿಕ ಪರಿವರ್ತನೆಯು ಒಬ್ಬನನ್ನು ಪ್ರತಿಭಾವಂತನ ಸ್ಥಿತಿಗೆ ಏರಿಸುತ್ತದೆ. ಲೈಂಗಿಕ ಚಟುವಟಿಕೆಯು ಬೌದ್ಧಿಕ ಪ್ರಯತ್ನಗಳಿಂದ ವಿಚಲಿತವಾಗುವವರೆಗೆ ಮಾತ್ರ ಹಾನಿಕರವಾಗಿದೆ. ಒಬ್ಬ ಮಹಿಳೆಯೊಂದಿಗೆ ಯಾವಾಗ ಲೈಂಗಿಕ ಕ್ರಿಯೆ ನಡೆಸಬೇಕು ಎಂದು ತಿಳಿಯಲು ಉತ್ಸುಕನಾಗಿರುವ ಪುರುಷನಿಗೆ ಪೈಥಾಗರಸ್ ಉತ್ತರಿಸಿದನು, ನಿಮ್ಮ ಸಾಮರ್ಥ್ಯಗಳನ್ನು ಶಕ್ತಿಗಳನ್ನು ಕಳೆದುಕೊಳ್ಳಲು ನೀವು ಬಯಸಿದಾಗ. ನಾನು ನನ್ನ ಯೋಚನೆಗಳನ್ನು ಬದಲಾಯಿಸಿದೆ. ಆ ಯೋಚನೆಗಳೇ ನನ್ನ ಜೀವನವನ್ನು ಬದಲಾಯಿಸಿತು. ನೀವು ಇನ್ನೊಬ್ಬರಿಗೆ ಮಾಡಿದ ನೋವುಗಳು ಅರ್ಥವಾಗುವುದು ನಿಮಗೆ ಆ ನೋವು ಒದಗಿದಾಗ ಮಾತ್ರ. ಮನುಷ್ಯ ಎಷ್ಟೇ ಕೆಂಪಗಿದ್ದರೂ ಅವನ ನೆರಳು ಕಪ್ಪಾಗೇ ಇರುತ್ತದೆ. ನಾನು ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ. ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ. ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳಿ, ಇಲ್ಲವಾದರೆ ನೀವು ಯಾರನ್ನೂ ಪ್ರೀತಿಸಲಾರಿರಿ. ಜಾತಕ ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನೀನು ಮನಸ್ಸು ಮಾಡಿದರೆ ನಿನ್ನ ಭವಿಷ್ಯ ನೀನೇ ಬರೆದುಕೊಳ್ಳುವೆ. ನಿಮ್ಮ ಕೋಪಕ್ಕೆ ಶಿಕ್ಷೆ ಕೊಡದಿದ್ದರೆ ಕೋಪವೇ ನಿಮ್ಮನ್ನು ಶಿಕ್ಷಿಸುತ್ತದೆ. ಚಿಂತೆ ಮಾಡಿ ಯಾಕೆ ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯಬೇಕು. ನಿಮ್ಮ ಆಲೋಚನೆಗಳು ಎಲ್ಲವೂ ಸರಿಯಾಗಿವೆ ಎಂದು ನೀವು ನಂಬಿಕೊಳ್ಳಬೇಡಿ. ನಿಮ್ಮ ಮನಸ್ಸು ನಿಮ್ಮನ್ನು ವಂಚಿಸಿದಷ್ಟು ಇನ್ಯಾರೂ ವಂಚಿಸಲಾರರು. ನಿಮ್ಮ ಮನಸ್ಸು ಒಂದು ಅದ್ಭುತವಾದಂತಹ ವಿಚಾರ. ಅದರಲ್ಲಿ ಸಕಾರಾತ್ಮಕವಾದಂತಹ ಆಲೋಚನೆಗಳನ್ನು ತುಂಬಿ, ಆಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಗುತ್ತದೆ. ಸಂತೋಷವನ್ನು ಹುಡುಕಲು ಯಾವುದೇ ದಾರಿಗಳಿಲ್ಲ, ಏಕೆಂದರೆ ಸಂತೋಷವೇ ಒಂದು ದಾರಿ. ದ್ವೇಷವನ್ನು ದ್ವೇಷದಿಂದ ಸೋಲಿಸಲು ಎಂದಿಗೂ ಸಾಧ್ಯವಿಲ್ಲ, ಆದರೆ ಅದನ್ನು ಪ್ರೀತಿಯಿಂದ ಗೆಲ್ಲಬಹುದು. ಇದುವೇ ಸನಾತನ ನಿಯಮ. ಮನಸ್ಸನ್ನು ಗೆದ್ದವನಿಗೆ ಮನಸ್ಸು ಅತ್ಯುತ್ತಮ ಸ್ನೇಹಿತ, ಆದರೆ ಹಾಗೆ ಮಾಡಲು ವಿಫಲರಾದವರಿಗೆ ಮನಸ್ಸು ದೊಡ್ಡ ಶತ್ರು. ಕೆಲಸವು ಅತ್ಯುತ್ತಮ ಮಹತ್ವದ್ದಾಗಿದೆ ಮತ್ತು ಫಲಿತಾಂಶಗಳ ಬಗ್ಗೆ ಯಾವಾಗಲೂ ಚಿಂತಿಸದೆ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಬೇಕು. ಆತ್ಮವು ವಿನಾಶವನ್ನು ಮೀರಿದೆ. ಶಾಶ್ವತವಾಗಿರುವ ಚೈತನ್ಯವನ್ನು ಯಾರೂ ಅಂತ್ಯಗೊಳಿಸಲು ಸಾಧ್ಯವಿಲ್ಲ. ಇಂದ್ರಿಯ ಪ್ರಪಂಚದಲ್ಲಿ ಕಲ್ಪಿಸಲಾದ ಆನಂದಗಳು ಪ್ರಾರಂಭ ಮತ್ತು ಅಂತ್ಯವನ್ನು ಹೊಂದಿವೆ ಮತ್ತು ದುಃಖಕ್ಕೆ ಜನ್ಮ ನೀಡುತ್ತವೆ. ಸ್ವಯಂ ವಿನಾಶ ಮತ್ತು ನರಕಕ್ಕೆ 3 ದಾರಿಗಳಿವೆ: ಕಾಮ, ಕೋಪ ಮತ್ತು ದುರಾಸೆ. ಬೇರೊಬ್ಬರ ಜೀವನವನ್ನು
ಪರಿಪೂರ್ಣತೆಯಿಂದ ಅನುಸರಿಸಿ ಬದುಕುವುದಕ್ಕಿಂತ ನಿಮ್ಮ ಸ್ವಂತ ಹಣೆಬರಹವನ್ನು ಪರಿಪೂರ್ಣವಾಗಿ ಬದುಕುವುದು ಉತ್ತಮ. ನೀವು ನನ್ನನ್ನು ಗೆಲ್ಲುವ ಏಕೈಕ ಮಾರ್ಗವೆಂದರೆ ಪ್ರೀತಿಯ ಮೂಲಕ, ಮತ್ತು ಅಲ್ಲಿ ನಾನು ಸಂತೋಷದಿಂದ ವಶಪಡಿಸಿಕೊಂಡಿದ್ದೇನೆ. ನೀವು ಮಾಡಬೇಕಾದ ಎಲ್ಲವನ್ನೂ ಮಾಡಿ, ಆದರೆ ಅಹಂಕಾರದಿಂದ ಅಲ್ಲ, ಕಾಮದಿಂದ ಅಲ್ಲ, ಅಸೂಯೆಯಿಂದ ಅಲ್ಲ, ಆದರೆ ಪ್ರೀತಿ, ಸಹಾನುಭೂತಿ, ಸಮ್ರತೆ ಮತ್ತು ಭಕ್ತಿಯಿಂದ. ಒಂದು ಉಡುಗೊರೆಯನ್ನು ಹೃದಯದಿಂದ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ನೀಡಿದಾಗ ಮತ್ತು ಪ್ರತಿಯಾಗಿ ನಾವು ಏನನ್ನೂ ನಿರೀಕ್ಷಿಸದಿದ್ದಾಗ ಅದು ಶುದ್ಧವಾಗಿರುತ್ತದೆ. ಬದಲಾವಣೆ ಬ್ರಹ್ಮಾಂಡದ ನಿಯಮ. ನೀವು ಕ್ಷಣ ಮಾತ್ರದಲ್ಲಿ ಮಿಲಿಯನಿಯರ್ ಅಥವಾ ಶೂನ್ಯ ಆಗಬಹುದು. ಎಲ್ಲ ರೀತಿಯ ಕೊಲೆಗಾರರಲ್ಲಿ ಸಮಯವು ಅಂತಿಮವಾಗಿದೆ, ಏಕೆಂದರೆ ಸಮಯವು ಎಲ್ಲವನ್ನೂ ಕೊಲ್ಲುತ್ತದೆ. ಯಾವುದೇ ಲಗತ್ತುಗಳಿಲ್ಲದವನು ಇತರರನ್ನು ನಿಜವಾಗಿಯೂ ಪ್ರೀತಿಸಬಹುದು, ಏಕೆಂದರೆ ಅವನ ಪ್ರೀತಿಯು ಶುದ್ಧ ಮತ್ತು ದೈವಿಕವಾಗಿದೆ. ಶಾಂತತೆ, ಸೌಮ್ಯತೆ, ಮೌನ, ಸ್ವಯಂ ಸಂಯಮ ಮತ್ತು ಪರಿಶುದ್ಧತೆ ಇವುಗಳು ಮನಸ್ಸಿನ ಶಿಸ್ತುಗಳು. ಜಗತ್ತು ನಾಶವಾಗಿದೆ ಮತ್ತು ಈ ಜಗತ್ತಿಗೆ ಬರುವವನು ಖಂಡಿತವಾಗಿಯೂ ಒಂದು ದಿನ ಹೋಗಬೇಕಾಗುತ್ತದೆ. ಯಾಂತ್ರಿಕ ಅಭ್ಯಾಸಕ್ಕಿಂತ ಜ್ಞಾನವು ಉತ್ತಮವಾಗಿದೆ, ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ. ನಿನ್ನ ಕರ್ಮವನ್ನು ಭಕ್ತಿಯಿಂದ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಪ್ರಯತ್ನವೇ ನಿನ್ನ ಯಶಸ್ಸಿನ ಮಾರ್ಗ. ನಿನಗೆ ಕರ್ಮವನ್ನು ನೆರವೇರಿಸುವ ಹಕ್ಕಿದೆ, ಆದರೆ ಅದರ ಫಲವನ್ನು ನಿರೀಕ್ಷಿಸುವ ಹಕ್ಕಿಲ್ಲ. ನಿನ್ನ ಕರ್ಮದ ಫಲ ಎಂದೂ ಭಾವಿಸಬೇಡ ಮತ್ತು ಆಲಸ್ಯಕ್ಕೆ ತೊಡಗಬೇಡ. ಫಲವನ್ನು ನಿರೀಕ್ಷಿಸದೆ ಕರ್ಮ ಮಾಡಿದಾಗ ನಿಜವಾದ ಮುಕ್ತಿ ದೊರೆಯುತ್ತದೆ. ಆಲಸ್ಯವೇನೂ ಇಲ್ಲ, ನಿನ್ನ ಶ್ರಮಕ್ಕೆ ಪ್ರತಿಫಲ ಯಾವಾಗಲೂ ದೊರೆಯುತ್ತದೆ. ಕರ್ಮ ಮಾಡು, ಪ್ರತಿಫಲಕ್ಕಾಗಿಯೇ ಕರ್ಮ ಮಾಡುವುದರಿಂದ ಮಾತ್ರ ಮಾನಸಿಕ ತೃಪ್ತಿಯು ದೊರೆಯದು. ಯೋಗದಲ್ಲಿ ದೃಢವಾಗಿ ನೆಲೆಸಿ ಬಾಧೆ ಅಥವಾ ಸಾಧನೆ ಎಂಬ ಯಾವ ಬಗೆಯ ಬಂಧನವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ನಿರ್ವಹಿಸು. ಯೋಗದಲ್ಲಿ ದೃಢವಾಗಿ ನೆಲೆಸಿ ಬಾಧೆ ಅಥವಾ ಸಾಧನೆ ಎಂಬ ಯಾವ ಬಗೆಯ ಬಂಧನವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ನಿರ್ವಹಿಸು. ಅಹಂಕಾರದಿಂದ ಮೋಹಗೊಂಡ ಮನಸ್ಸು ನಾನೇ ಎಲ್ಲವನ್ನು ಮಾಡುತ್ತೇನೆ ಎಂಬ ಭಾವನೆ ಹೊಂದಿರುತ್ತದೆ. ಈ ಲೋಕದಲ್ಲಿ ಜ್ಞಾನಕ್ಕಿಂತ ಶುದ್ಧವಾದುದು ಇನ್ನೇನೂ ಇಲ್ಲ. ಎಲ್ಲ ವಿಧದ ಧರ್ಮಗಳನ್ನು ತ್ಯಜಿಸಿ ನನ್ನ ಶರಣಾಗಿ ಬಾ. ನೀನು ಏನು ಮಾಡುತ್ತೀಯೋ, ನೀನು ಏನು ತಿನ್ನುತ್ತೀಯೋ, ಏನು ಅರ್ಪಿಸುತ್ತೀಯೋ ಎಲ್ಲ ನನ್ನನ್ನು ಅರ್ಪಿಸು. ದುಡಿಯದೇ ಇರುವ ಪ್ರತಿಯೊಬ್ಬ ಶ್ರೀಮಂತನೂ ಭಿಕ್ಷುಕನೇ. ಶ್ರೀಮಂತಿಕೆಯ ಗುಟ್ಟು ಗಳಿಸು ಎಂಬುದಲ್ಲ, ಉಳಿಸು ಎಂಬುದು. ಸಾಹಿತ್ಯವು ಶ್ರೀಮಂತಿಕೆಗೆ ಕಥೆಯನ್ನು ಕೊಡುತ್ತದೆ, ಬಡತನವು ಸಾಹಿತ್ಯಕ್ಕೆ ಕಥೆಯನ್ನು ಕೊಡುತ್ತದೆ. ಎಮ್ಮೆಗೂ ಎಮ್ಮೆಲ್ಲೆಗೂ ಏನು ವ್ಯತ್ಯಾಸ? ಎಮ್ಮೆ ತಿರುಗಾಡಿ ಮೇಯುತ್ತದೆ, ಎಮ್ಮೆಲ್ಲೆ ಕುಳಿತಲ್ಲೇ ಮೇಯುತ್ತಾನೆ. ಮಾಡಬಹುದಾದಾಗ ಮಾಡದಿದ್ದರೆ ಮಾಡಲೇಬೇಕಾದಾಗ ಮಾಡಲಾಗುವುದಿಲ್ಲ. ತಾಳಿ ಕದ್ದವನಿಗೆ ಕಠಿಣ ಶಿಕ್ಷೆ, ಕಟ್ಟಿದವನಿಗೆ ಜೀವಾವಧಿ ಶಿಕ್ಷೆ. ಹಲವರು ಹೆಚ್ಚು ಕಷ್ಟಪಟ್ಟು ಉಣ್ಣುತ್ತಾರೆ, ಕೆಲವರು ಹೆಚ್ಚು ಉಂಡು ಕಷ್ಟಪಡುತ್ತಾರೆ. ಪ್ರತಿಯೊಬ್ಬ ಜಾಣನಿಗೂ ಅಹಂಕಾರವಿದ್ದೇ ಇರುತ್ತದೆ, ತಾನೊಬ್ಬ ಕೋಣನೆಂದು ತಿಳಿಯುವವರೆಗೂ. ಜಾಣರು ಗುದ್ದಾಡಿದರೆ ಚರ್ಚೆ ಆಗುತ್ತದೆ, ದಡ್ಡರು ಚರ್ಚೆ ಮಾಡಿದರೆ ಗುದ್ದಾಟವಾಗುತ್ತದೆ. ಎಲ್ಲ ಹುಚ್ಚರದ್ದು ಒಂದೇ ವಾದ, ನಾನು ಹುಚ್ಚನಲ್ಲ. ಹಸಿವು ಚೆನ್ನಾಗಿದ್ದರೆ ಊಟ ಚೆನ್ನಾಗಿಯೇ ಇರುತ್ತದೆ. ವಾರದಲ್ಲಿ 3 ದಿನವಾದರೂ ನಗುತ್ತಾ ಇರಬೇಕು. ನಿನ್ನೆ, ಇವತ್ತು ಮತ್ತು ನಾಳೆ ಬಳಸಿದಂತೆಲ್ಲ ಬೆಳೆಯುವ ಅಕ್ಷಯ ಪಾತ್ರೆ ನಗು. ಬಡವನ ಏಕಮಾತ್ರ ಸಂಪತ್ತು ಬುದ್ಧಿ. ಜೀವನವನ್ನು
ಇದ್ದಂತೆ ನೋಡುವವನಲ್ಲ, ತನಗೆ ಬೇಕಾದಂತೆ ನೋಡುವವನು ಕಲಾವಿದ. ಪ್ರತಿಯೊಬ್ಬ ಗಂಡಸಿಗೂ ಮನೆ ಮತ್ತು ಹೆಂಡತಿ ಇರಲೇಬೇಕು. ಸ್ವಂತದ್ದಾದಷ್ಟು ಒಳ್ಳೆಯದು. ನಿನ್ನ ಕರ್ತವ್ಯ ನೀನು ಮುಗಿಸು, ಪ್ರತಿಫಲವನ್ನು ನಾನು ನೀಡುತ್ತೇನೆ. ಪ್ರೀತಿ ವ್ಯಾಮೋಹಗಳು ಮನುಷ್ಯನನ್ನು ದುರ್ಬಲಗೊಳಿಸುವ ಪ್ರಬಲ ಅಸ್ತ್ರಗಳು. ಯಾವ ವ್ಯಕ್ತಿ ಇನ್ನೊಬ್ಬರ ಖುಷಿಗಾಗಿ ಸೋಲಲು ಹಿಂಜರಿಯುವುದಿಲ್ಲವೋ ಅವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟಪಟ್ಟು ಮಾಡುವ ದೈವಭಕ್ತಿ, ಇವುಗಳು ಯಾರನ್ನೂ ಯಾವತ್ತೂ ಕೈ ಬಿಡುವುದಿಲ್ಲ. ಬಲಹೀನನನ್ನು ಬಲವಂತ ಹೊಡೆದರೆ ಆ ಬಲವಂತನನ್ನು ಭಗವಂತನೇ ಹೊಡೆಯುತ್ತಾನೆ. ಒಳ್ಳೆಯ ಜನರು ಯಾರಿಗೂ ಮೋಸವನ್ನು ಮಾಡುವುದಿಲ್ಲ. ಆ ಒಳ್ಳೆಯತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ. ಪ್ರಪಂಚದಲ್ಲಿ ಯಾರಿಗೂ ದುಃಖವಿರುವುದಿಲ್ಲ. ಬೇರೆಯವರ ಸುಖವನ್ನು ನೋಡಿ ದುಃಖಿಗಳಾಗಿರುತ್ತಾರೆ. ಗಳಿಸಬೇಕು ಅಂತ ಇದ್ದರೆ ಮಾನವೀಯತೆ, ಪ್ರಾಮಾಣಿಕತೆ, ಗೆಳೆತನ, ಪ್ರೀತಿ, ವಿಶ್ವಾಸ ಗಳಿಸಿ. ಹಣ, ಆಸ್ತಿ, ಅಂತಸ್ತು ಯಾರು ಬೇಕಾದರೂ ಗಳಿಸಬಹುದು. ಆತ್ಮವಿಶ್ವಾಸವಿರಲಿ, ಅಹಂಕಾರ ಬೇಡ. ನಾನು ಅನ್ನೋ ಸ್ಥೈರ್ಯ ಇರಲಿ, ನಾನು ಮಾತ್ರನೇ ಎಂಬ ಭ್ರಮೆ ಬೇಡ. ಒಳ್ಳೆಯದು ಮತ್ತು ಕೆಟ್ಟದ್ದು ನಮ್ಮೊಳಗೇ ಇದೆ. ಯಾವುದನ್ನು ನಾವು ಹೆಚ್ಚು ಉಪಯೋಗಿಸುತ್ತೇವೆಯೋ ಅದೇ ಬೆಳೆಯುತ್ತಾ ಹೋಗುತ್ತದೆ. ಕೆಟ್ಟತನ ಎಷ್ಟು ಕೆಟ್ಟದ್ದೋ ಅತಿ ಒಳ್ಳೆತನ ಅಷ್ಟೇ ಕೆಟ್ಟದ್ದು. ಹಣದಿಂದ ಎಲ್ಲಿ ಬೇಕಾದರೂ ಸ್ಥಳ ಖರೀದಿಸಬಹುದು, ಆದರೆ ಮತ್ತೊಬ್ಬರ ಹೃದಯದಲ್ಲಿ ಕೊಂಚ ಜಾಗ ಕೂಡ ಖರೀದಿಸಲು ಸಾಧ್ಯವಿಲ್ಲ. ಅದು ಕೇವಲ ಒಳ್ಳೆ ಗುಣ ಹಾಗೂ ಪ್ರೀತಿಯಿಂದ ಮಾತ್ರ ಸಾಧ್ಯ. ನಿಮ್ಮ ಕೆಲಸದ ಮೇಲೆ ನಿಮ್ಮ ಶ್ರದ್ಧೆ ಇರಲಿ, ಆದರೆ ಅದರ ಪ್ರತಿಫಲ ಎಂದಿಗೂ ಬಯಸದಿರಿ. ಅತಿ ದೊಡ್ಡ ಗುರು ಮಂತ್ರವೆಂದರೆ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅದು ನಿಮ್ಮನ್ನು ನಾಶ ಮಾಡುತ್ತದೆ. ಸಮತೋಲನದ ಮನಸ್ಸಿಗೆ ಸಮನಾದ ತಪಸ್ಸು ಇಲ್ಲ ಮತ್ತು ಸಂತೃಪ್ತಿಗೆ ಸಮನಾದ ಸುಖವಿಲ್ಲ. ದುರಾಸೆಯಂತಹ ರೋಗವಿಲ್ಲ ಮತ್ತು ಕರುಣೆಯಂತಹ ಸದ್ಗುಣವಿಲ್ಲ. ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡುವವರಿಂದ ತಪ್ಪಿಸಿಕೊಳ್ಳಿ. ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ, ಏಕೆಂದರೆ ಅವರು ವಿಷದಿಂದ ತುಂಬಿದ ಹಾಲಿನಂತೆ. ಹಾವು ವಿಷಕಾರಿ ಅಲ್ಲದಿದ್ದರೂ ಅದು ವಿಷಕಾರಿ ಎಂದು ನಟಿಸಬೇಕು. ಒಬ್ಬ ವ್ಯಕ್ತಿ ತುಂಬಾ ಪ್ರಾಮಾಣಿಕನಾಗಿರಬಾರದು. ನೇರವಾದ ಮರಗಳನ್ನು ಮೊದಲು ಕತ್ತರಿಸಲಾಗುತ್ತದೆ ಮತ್ತು ಪ್ರಾಮಾಣಿಕರನ್ನು ಮೊದಲು ಕೆಡಿಸಲಾಗುತ್ತದೆ. ನೀವು ಕೆಲವು ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಾನು ಅದನ್ನು ಏಕೆ ಮಾಡುತ್ತಿದ್ದೇನೆ, ಫಲಿತಾಂಶಗಳು ಏನಾಗಬಹುದು ಮತ್ತು ನಾನು ಯಶಸ್ವಿಯಾಗುತ್ತೇನೆಯೇ ಎಂಬ 3 ಪ್ರಶ್ನೆಗಳನ್ನು ಯಾವಾಗಲೂ ಕೇಳಿಕೊಳ್ಳಿ. ಈ ಪ್ರಶ್ನೆಗಳಿಗೆ ತೃಪ್ತಿದಾಯಕವಾದ ಉತ್ತರಗಳನ್ನು ಕಂಡುಕೊಂಡಾಗ ಮಾತ್ರ ಮುಂದುವರಿಯಿರಿ. ಮನುಷ್ಯನು ಕಾರ್ಯಗಳಿಂದ ಶ್ರೇಷ್ಠನಾಗುತ್ತಾನೆಯೇ ಹೊರತು ಹುಟ್ಟಿನಿಂದಲ್ಲ. ಶಿಕ್ಷಣವು ಅತ್ಯುತ್ತಮ ಸ್ನೇಹಿತ. ವಿದ್ಯಾವಂತ ವ್ಯಕ್ತಿಯನ್ನು ಎಲ್ಲೆಡೆ ಗೌರವಿಸಲಾಗುತ್ತದೆ. ಜ್ಞಾನವನ್ನು ಬಳಸದಿದ್ದರೆ ಕಳೆದು ಹೋಗುತ್ತದೆ. ಅಜ್ಞಾನದಿಂದಾಗಿ ಮನುಷ್ಯ ಕಳೆದು ಹೋಗುತ್ತಾನೆ. ಕಮಾಂಡರ್ ಇಲ್ಲದೆ ಸೈನ್ಯ ಕಳೆದು ಹೋಗುತ್ತದೆ ಮತ್ತು ಒಬ್ಬ ಮಹಿಳೆ ಗಂಡನಿಲ್ಲದೆ ಕಳೆದು ಹೋಗುತ್ತಾಳೆ. ಒಮ್ಮೆ ನೀವು ಏನನ್ನಾದರೂ ಮಾಡಲು ಪ್ರಾರಂಭಿಸಿದರೆ ವೈಫಲ್ಯದ ಬಗ್ಗೆ ಭಯಪಡಬೇಡಿ ಮತ್ತು ಅದನ್ನು ತ್ಯಜಿಸಬೇಡಿ. ಪ್ರಾಮಾಣಿಕರಾಗಿ ಕೆಲಸ ಮಾಡುವ ಜನರು ಹೆಚ್ಚು ಸಂತೋಷವಾಗಿರುತ್ತಾರೆ. ಭಯವು ಸಮೀಪಿಸಿದ ತಕ್ಷಣ ಅದನ್ನು ಆಕ್ರಮಿಸಿ ನಾಶ ಮಾಡಿ. ತನ್ನ ಕುಟುಂಬದ ಸದಸ್ಯರೊಂದಿಗೆ ಅತಿಯಾಗಿ ಅಂಟಿಕೊಂಡಿರುವವನು ಭಯ ಮತ್ತು ದುಃಖವನ್ನು ಅನುಭವಿಸುತ್ತಾನೆ, ಏಕೆಂದರೆ ಎಲ್ಲ ದುಃಖದ ಮೂಲವು ಬಾಂಧವ್ಯವಾಗಿದೆ. ಆದ್ದರಿಂದ ಒಬ್ಬನು ಸಂತೋಷವಾಗಿ ಇರಲು ಬಾಂಧವ್ಯವನ್ನು ತ್ಯಜಿಸಬೇಕು. ದೇವರು ವಿಗ್ರಹಗಳಲ್ಲಿ ಇರುವುದಿಲ್ಲ, ನಿಮ್ಮ ಭಾವನೆಗಳೇ ನಿಮ್ಮ ದೇವರು. ಆತ್ಮವೇ ದೇವಾಲಯವಾಗಿದೆ. ಸಂಪತ್ತು, ಸ್ನೇಹಿತ, ಹೆಂಡತಿ ಮತ್ತು ರಾಜ್ಯವನ್ನು ಮರಳಿ ಪಡೆಯಬಹುದು, ಆದರೆ ಈ ದೇಹವು ಕಳೆದು ಹೋದಾಗ ಮತ್ತೆ ಎಂದಿಗೂ ಪಡೆಯಲಾಗುವುದಿಲ್ಲ. ನಿಮ್ಮ ಯೋಗ್ಯತೆಗಿಂತ ಮೇಲೆ ಅಥವಾ ಕೆಳಗಿರುವ ಜನರೊಂದಿಗೆ ಎಂದಿಗೂ ಸ್ನೇಹ ಬೆಳೆಸಬೇಡಿ. ಅಂತಹ ಸ್ನೇಹವು ನಿಮಗೆ ಎಂದಿಗೂ ಸಂತೋಷವನ್ನು ನೀಡುವುದಿಲ್ಲ. ಒಂದು ಒಣಗಿದ ಮರವು ಬೆಂಕಿಯಾದರೆ ಇಡೀ ಅರಣ್ಯವನ್ನು ಸುಡುವಂತೆ ಮಾಡುತ್ತದೆ. ಹಾಗೆಯೇ
ದುಷ್ಟ ಮಗ ಇಡೀ ಕುಟುಂಬವನ್ನು ನಾಶ ಮಾಡುತ್ತಾನೆ. ದೈವಿಕ ವೇದಿಕೆಗೆ ಏರಲು ಬಯಸುವವರಿಗೆ ಮಾತಿನ ಶುದ್ಧತೆ, ಮನಸ್ಸು, ಇಂದ್ರಿಯಗಳು ಮತ್ತು ಸಹಾನುಭೂತಿಯ ಹೃದಯದ ಅಗತ್ಯವಿದೆ. ಹೂವಿನ ಸುಗಂಧ ಗಾಳಿಯ ದಿಕ್ಕುಗಳಲ್ಲಿ ಮಾತ್ರ ಹರಡುತ್ತದೆ, ಆದರೆ ವ್ಯಕ್ತಿಯ ಒಳ್ಳೆತನ ಎಲ್ಲ ದಿಕ್ಕುಗಳಲ್ಲಿಯೂ ಹರಡುತ್ತದೆ. ನಾವು ಹಿಂದಿನದಕ್ಕಾಗಿ ಚಿಂತಿಸಬಾರದು ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸಬಾರದು. ವಿವೇಚನೆಯುಳ್ಳ ಪುರುಷರು ಪ್ರಸ್ತುತ ಕ್ಷಣಗಳೊಂದಿಗೆ ಮಾತ್ರ ವ್ಯವಹರಿಸುತ್ತಾರೆ. ನೀವು ಮಾಡುವ ಬಗ್ಗೆ ಯೋಚಿಸಿದ್ದನ್ನು ಎಂದಿಗೂ ಬಹಿರಂಗಪಡಿಸಬೇಡಿ. ಅದನ್ನು ಕಾರ್ಯಗತಗೊಳಿಸುವವರೆಗೂ ರಹಸ್ಯವಾಗಿಡಿ. ಯಾರ ಜ್ಞಾನವು ಪುಸ್ತಕಗಳಿಗೆ ಸೀಮಿತವಾಗಿದೆ ಮತ್ತು ಅವರ ಸಂಪತ್ತು ಇತರರ ಸ್ವಾಧೀನದಲ್ಲಿದೆಯೋ ಅವರು ಜ್ಞಾನ ಅಥವಾ ಸಂಪತ್ತನ್ನು ಅಗತ್ಯವಿದ್ದಾಗ ಬಳಸಲಾಗುವುದಿಲ್ಲ. ಪ್ರಪಂಚದ ದೊಡ್ಡ ಶಕ್ತಿ ಮಹಿಳೆಯ ಸೌಂದರ್ಯ ಮತ್ತು ಯೌವನ. ಇತರರ ತಪ್ಪುಗಳಿಂದ ಕಲಿಯಿರಿ. ಆ ತಪ್ಪುಗಳನ್ನು ನೀವೇ ಮಾಡಿದರೆ ನೀವು ಹೆಚ್ಚು ಕಾಲ ಬದುಕಲು ಸಾಧ್ಯವಿಲ್ಲ. ಶತ್ರುವಿನ ದೌರ್ಬಲ್ಯ ತಿಳಿಯುವವರೆಗೆ ಅವನನ್ನು ಸ್ನೇಹಪರವಾಗಿ ಇಡಬೇಕು. ನಿಮಗೆ ಅರ್ಹವಾಗಿರುವುದಕ್ಕಿಂತ ಕಡಿಮೆ ಯಾವುದಕ್ಕೂ ಪಡೆಯಬೇಡಿ. ಇದು ಅಹಂಕಾರವಲ್ಲ, ಆತ್ಮಗೌರವ. ನಾವು ಕಠಿಣ ಜನರನ್ನು ಮೃದುಗೊಳಿಸಬೇಕು, ದೂರದಲ್ಲಿರುವವರನ್ನು ಆಕರ್ಷಿಸಬೇಕು. ಅವರು ನಮಗೆ ಕೆಟ್ಟದ್ದನ್ನು ಮಾಡಿದರೆ ನಮ್ಮ ಗುರಿಯನ್ನು ಪರಿಗಣಿಸಿ ನಾವು ಅವರನ್ನು ಯಾವಾಗಲೂ ಪ್ರೀತಿಸಬೇಕು. ದುಷ್ಟ ವ್ಯಕ್ತಿಗಳು ಅಥವಾ ಮುಳ್ಳುಗಳನ್ನು ಎದುರಿಸಲು ಕೇವಲ 2 ಮಾರ್ಗಗಳಿವೆ. ಅವುಗಳನ್ನು ನಿಮ್ಮ ಬೂಟ್ ಅಡಿಯಲ್ಲಿ ಪುಡಿ ಮಾಡಿ ಅವುಗಳಿಂದ ದೂರವಿರಿ. ಅತಿಯಾದ ಸೌಂದರ್ಯವು ಸೀತೆಯನ್ನು ಅಪಹರಿಸಿತು. ಅತಿಯಾದ ದುರಹಂಕಾರವು ರಾವಣವನ್ನು ಕೊಂದಿತು ಮತ್ತು ಅತಿಯಾದ ದಾನವು ರಾಜ ಬಲಿಯನ್ನು ಆಳವಾದ ತೊಂದರೆಗೆ ಸಿಲುಕಿಸಿತು. ಆದ್ದರಿಂದ ಯಾವುದನ್ನಾದರೂ ಹೆಚ್ಚು ಮಾಡುವುದರಿಂದ ದೂರವಿರಬೇಕು. ಹಣವನ್ನು ನೀಡುವ ಮೂಲಕ ನೀವು ದುರಾಸೆಯನ್ನು ಗೆಲ್ಲಬಹುದು. ನೀವು ಮೂರ್ಖನನ್ನು ಅವನ ಮಾತಿಗೆ ಒಪ್ಪಿಕೊಳ್ಳುವ ಮೂಲಕ ಗೆಲ್ಲಬಹುದು ಮತ್ತು ನೀವು ಸತ್ಯದಿಂದ ಮಾತ್ರ ವಿದ್ವಾಂಸರನ್ನು ಗೆಲ್ಲಬಹುದು. ಬುದ್ಧಿವಂತನು ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಮತ್ತು ತನ್ನ ಸ್ಥಳ, ಸಮಯ ಮತ್ತು ಸಾಮರ್ಥ್ಯದ ಸರಿಯಾದ ಜ್ಞಾನದಿಂದ ತನ್ನ ಉದ್ದೇಶವನ್ನು ಸಾಧಿಸಬೇಕು. ನಿಮ್ಮನ್ನು ಗೌರವಿಸದ, ನಿಮ್ಮ ಜೀವನೋಪಾಯವನ್ನು ಗಳಿಸಲು ಸಾಧ್ಯವಾಗದ, ಸ್ನೇಹಿತರಿಲ್ಲದ ಅಥವಾ ಜ್ಞಾನವನ್ನು ಪಡೆಯಲು ಸಾಧ್ಯವಾಗದ ಸ್ಥಳದಲ್ಲಿ ವಾಸಿಸಬೇಡಿ. ಯಾರ ನಡವಳಿಕೆಯು ಕೆಟ್ಟದ್ದಾಗಿದೆಯೋ ಅವರ ದೃಷ್ಟಿ ಅಶುದ್ಧವಾಗಿದೆ ಮತ್ತು ಕುಖ್ಯಾತವಾಗಿ ವಕ್ರವಾಗಿರುವ ವ್ಯಕ್ತಿಯೊಂದಿಗೆ ಸ್ನೇಹ ಬೆಳೆಸುವವನು ಶೀಘ್ರವಾಗಿ ನಾಶ ಹೊಂದುತ್ತಾನೆ. ತನ್ನ ಗುರಿಯನ್ನು ನಿರ್ಧರಿಸಲು ಸಾಧ್ಯವಾಗದ ವ್ಯಕ್ತಿ ಸರಳವಾಗಿ ಗೆಲ್ಲಲು ಸಾಧ್ಯವಿಲ್ಲ. ನಿಜವಾದ ಮಗ ವಿಧೇಯನಾಗಿರುತ್ತಾನೆ, ನಿಜವಾದ ತಂದೆ ಪ್ರೀತಿಯಿಂದ ಕೂಡಿರುತ್ತಾನೆ ಮತ್ತು ನಿಜವಾದ ಸ್ನೇಹಿತ ಪ್ರಾಮಾಣಿಕನಾಗಿರುತ್ತಾನೆ. ಶಕ್ತಿಶಾಲಿ ಮನಸ್ಸನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಎಲ್ಲ ಜೀವಿಗಳ ಬಗ್ಗೆ ಕರುಣೆ ಮತ್ತು ಸಹಾನುಭೂತಿ ಹೊಂದಿರುವ ಮನುಷ್ಯನು ಖಂಡಿತವಾಗಿಯೂ ಧಾರ್ಮಿಕನಾಗಿರುತ್ತಾನೆ. ಅವನ ಧಾರ್ಮಿಕತೆಯನ್ನು ಸಾಬೀತುಪಡಿಸಲು ಅವನಿಗೆ ಯಾವುದೇ ಧಾರ್ಮಿಕ ಚಿಹ್ನೆಯ ಅಗತ್ಯವಿಲ್ಲ. ಅನಾರೋಗ್ಯ, ದುರಾದೃಷ್ಟ, ಕ್ಷಾಮ ಮತ್ತು ಆಕ್ರಮಣದ ಸಮಯದಲ್ಲಿ ನಿಮಗೆ ಸಹಾಯ ಮಾಡುವವರು ನಿಜವಾದ ಅರ್ಥದಲ್ಲಿ ನಿಮಗೆ ನಿಜವಾದ ಸಹೋದರ. ಹಣ ಬರುತ್ತದೆ ಮತ್ತು ಹೋಗುತ್ತದೆ, ಹಾಗೆಯೇ ಯೌವನ, ಜೀವನವೂ ಹೋಗುತ್ತದೆ. ಯಾವುದೂ ಶಾಶ್ವತವಾಗಿ ಉಳಿಯುವುದಿಲ್ಲ. ದೃಢವಾಗಿ ಉಳಿಯುವ ಏಕೈಕ ವಿಷಯವೆಂದರೆ ನಿಮ್ಮ ನಂಬಿಕೆ. ಅನೇಕ ಕೆಟ್ಟ ಅಭ್ಯಾಸವನ್ನು ಅತಿಯಾದ ಭೋಗದ ಮೂಲಕ ಅಭಿವೃದ್ಧಿಪಡಿಸಲಾಗಿರುತ್ತದೆ ಮತ್ತು ಅನೇಕ ಒಳ್ಳೆಯದನ್ನು ಶಿಕ್ಷೆಯ ಮೂಲಕ ಅಭಿವೃದ್ಧಿಪಡಿಸಲಾಗಿರುತ್ತದೆ. ಪಾಪದಿಂದ ಸಂಪಾದಿಸಿದ ಸಂಪತ್ತು 10 ವರ್ಷದವರೆಗೆ ಉಳಿಯಬಹುದು, 11ನೇ ವರ್ಷದಲ್ಲಿ ಅದು ಕಣ್ಮರೆಯಾಗುತ್ತದೆ. ಪುಸ್ತಕಗಳು ಮೂರ್ಖರಿಗೆ ಎಷ್ಟು ಉಪಯುಕ್ತವೋ ಕನ್ನಡಿಯು ಕುರುಡರಿಗೆ ಅಷ್ಟೇ ಉಪಯುಕ್ತವಾಗಿದೆ. ಶತ್ರುವಿನ ಶತ್ರು ಸ್ನೇಹಿತವಾಗಿರಬೇಕು. ಒಮ್ಮೆ ಮನುಷ್ಯನ ಮಹತ್ವಾಕಾಂಕ್ಷೆಯನ್ನು ಪ್ರಚೋದಿಸಿದರೆ ಯಾವುದೂ ಅವನನ್ನು ತಡೆಯಲು ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಅವನ ಪ್ರಸ್ತುತ ಪರಿಸ್ಥಿತಿಗಳ ಆಧಾರದ ಮೇಲೆ ನಿರ್ಣಯಿಸಬೇಡಿ, ಏಕೆಂದರೆ ಸಮಯಕ್ಕೆ ಕಪ್ಪು ಕಲ್ಲಿದ್ದಲನ್ನು ಹೊಳೆಯುವ ವಜ್ರವನ್ನಾಗಿ ಬದಲಿಸುವ ಶಕ್ತಿ ಇದೆ. ಕಾಮದಷ್ಟು ವಿನಾಶಕಾರಿ ರೋಗವಿಲ್ಲ. ಮೂರ್ಖನಿಗೆ ಸಲಹೆ ನೀಡುವುದು ಕೆಟ್ಟ ಸ್ವಭಾವದ ಮಹಿಳೆಯನ್ನು
ಕಾಳಜಿ ವಹಿಸುವುದು ಮತ್ತು ಆಲಸ್ಯ ಅಥವಾ ಅತೃಪ್ತ ವ್ಯಕ್ತಿಯ ಸಹವಾಸದಲ್ಲಿರುವುದು ಅವಿವೇಕದ ಕೆಲಸ. ಬುದ್ಧಿವಂತ ವ್ಯಕ್ತಿಯು ತನ್ನ ಮಗನನ್ನು ಎಚ್ಚರಿಕೆಯಿಂದ ಬೆಳೆಸುತ್ತಾನೆ, ಏಕೆಂದರೆ ಉನ್ನತ ನೈತಿಕತೆಯನ್ನು ಹೊಂದಿರುವ ವಿದ್ಯಾವಂತ ವ್ಯಕ್ತಿಗೆ ಮಾತ್ರ ಸಮಾಜದಲ್ಲಿ ನಿಜವಾದ ಗೌರವವನ್ನು ನೀಡಲಾಗುತ್ತದೆ. ಸುಗಂಧಭರಿತ ಹೂವುಗಳಿಂದ ತುಂಬಿದ ಮರವು ಇಡೀ ಕಾಡಿನಲ್ಲಿ ಪರಿಮಳವನ್ನು ಹರಡಿಸುತ್ತದೆ. ಅಂತೆಯೇ ಒಬ್ಬ ಯೋಗ್ಯ ಮಗನು ಇಡೀ ಕುಟುಂಬ, ಸಮುದಾಯ ಮತ್ತು ದೇಶಕ್ಕೆ ಕೀರ್ತಿ ತರುತ್ತಾನೆ. ಪಾಪದ ಮೇಲೆ ರತ್ನವನ್ನು ಮತ್ತು ತಲೆಯ ಮೇಲೆ ಕನ್ನಡಿಯನ್ನು ಇರಿಸಿದರೂ ರತ್ನವು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಜ್ಞಾನವು ಪವಿತ್ರವಾದ ಕಾಮಧೇನುವಿನಂತೆ ಮತ್ತು ಪ್ರತಿ ಋತುವಿನಲ್ಲಿ ಹಣ್ಣುಗಳನ್ನು ಕೊಡುವ ಮರದಂತೆ. ಅಜ್ಞಾತ ಪ್ರದೇಶಗಳಲ್ಲಿ ಇದು ರಕ್ಷಣೆ ನೀಡುತ್ತದೆ ಮತ್ತು ನಿಮಗೆ ಪ್ರತಿಫಲವನ್ನು ತರುತ್ತದೆ.